So, so in the last class, we have been discussing about the term of copyright. ಕೃತಿಸ್ವಾಮ್ಯ ಹಕ್ಕಿನಲ್ಲಿ ಎಷ್ಟು ವರ್ಷ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ, ಅವಧಿ ಎಷ್ಟು, ಕೃತಿಸ್ವಾಮ್ಯ ಹಕ್ಕಿನ ಅವಧಿ ಎಷ್ಟು, ಟರ್ಮ್ ಆಫ್ ಕಾಪಿರೈಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇದನ್ನ ಮುಂದುವರ್ಸೋಣ. ಇವತ್ತು ಆಲ್ಮೋಸ್ಟ್ ಎಲ್ಲಾ ಕಾಪಿರೈಟ್ಸ್ ಟರ್ಮ್ ಮುಗಿಸಿ ಡಿಸ್ಕಸ್ ಮಾಡಿದ್ದಾಯ್ತು. ಕೊನೆಯದು ಇಟ್ ಇಸ್ ಸಿನಿಮಾಟೋಗ್ರಾಫ್ ಫಿಲ್ಮ್ ಮತ್ತೆ ಸೌಂಡ್ ರೆಕಾರ್ಡಿಂಗ್, ಎರಡರದ್ದು ಮಾತ್ರ ಉಳಿದಿತ್ತು. ಸೊ ವಿಲ್ ಡಿಸ್ಕಸ್ ದಟ್ ಅಂಡ್ ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಪರ್ಫಾರ್ಮರ್ಸ್ ರೈಟ್ಸ್. ಪರ್ಫಾರ್ಮರ್ ಅಂದ್ರೆ ಪ್ರಸ್ತುತಪಡಿಸುವ ವ್ಯಕ್ತಿಗಳು. ಪರ್ಫಾರ್ಮೆನ್ಸ್ ಪ್ರಸ್ತುತ ಪರ್ಫಾರ್ಮರ್ ಏನು ಆಗ್ಲೇ ತಿಳ್ಕೊಂಡಿದ್ವಿ. ಇನ್ನೊಂದ್ಸತಿ ನಾವು ಅದನ್ನ ರಿಕಲೆಕ್ಟ್ ಮಾಡ್ಕೊಂಡು ಮುಂದೆ ಅವನ ಹಕ್ಕುಗಳೇನೇನು ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಷನ್ಸ್ ಮಾಡೋಣ. ಓಕೆ, ಸೊ ದಟ್ ಇಸ್ ದ ಪ್ಲಾನ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಹ್ಯಾವ್ ಎ ಲುಕ್ ಇನ್ ಟು ದಿಸ್. ವಾಟ್ ವಿ ಹ್ಯಾವ್, ಟರ್ಮ್ ಆಫ್ ಕಾಪಿರೈಟ್ ನ ಮುಗಿಸ್ಬಿಡೋಣ. ಎಸ್, ಎಸ್, ಆಲ್ಮೋಸ್ಟ್ ವಿ ಆರ್ ಇನ್ ದ ಫ್ಯಾಗ್ ಎಂಡ್. ಸೊ ಇದೆಲ್ಲ ಆಯ್ತು. ಸೊ ನಾನು ನೀವು ಮತ್ತೆ ಐ ವಾಂಟ್ ಟು ಜಸ್ಟ್ ಯು all of you to recollect. So basis of deciding term of copyright is whether the date of publication is very important, and whether further kind of work, whether it is a work which was published during the lifetime of the author, ಲೇಖಕನ ಜೀವಿತಾವಧಿಯಲ್ಲೇನೆ ಅದನ್ನ ಪಬ್ಲಿಷ್ ಮಾಡಿದ್ರಾ ಇಲ್ವಾ. ಅಕಸ್ಮಾತ್ ಅವನ ಜೀವಿತಾವಧಿಯಲ್ಲಿ ಪಬ್ಲಿಷ್ ಆಗಿಲ್ಲ ಅಂದ್ರೆ ಅವನ ಮರಣ ಅಂತ ಪಬ್ಲಿಷ್ ಮಾಡಿದ್ರೆ ಅವಾಗೇನು, ಅಥವಾ ಇನ್ನೆರಡು ಬಂದು ಅನಾನಿಮಸ್, ಸುಡಾನಿಮಸ್ ವರ್ಕ್ಸ್. ಇವು ಲಿಟರರಿ, ಡ್ರಾಮ್ಯಾಟಿಕ್, ಮ್ಯೂಸಿಕಲ್ ಅಂಡ್ ಆರ್ಟಿಸ್ಟಿಕ್ ವರ್ಕ್ ಇದೆ ಅನ್ವಯಿಸುತ್ತೆ. ಅದು ಫಸ್ಟ್ ಅನಾನಿಮಸ್ ವರ್ಕ್, ಅನಾಮಧೇಯ ಕೃತಿಗಳು. ಅದು ಯಾರು ಬರ್ದಿರೋದು ಆ ಕೃತಿ ಅನ್ನೋದು ಹೆಸರೇ ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ, ಪಬ್ಲಿಷ್ ಮಾಡಿದೀವಿ, ಅದ್ರ ಡಿಮ್ಯಾಂಡ್ ಇದೆ. ಎಸ್, ದಟ್ ಇಸ್ ಅನಾನಿಮಸ್ ವರ್ಕ್. ಅದು ಕಾಪಿರೈಟ್ ಎಷ್ಟಿರುತ್ತೆ. ಮತ್ತೆ ಸುಡಾನಿಮಸ್ ವರ್ಕ್ ಅಂದ್ರೆ ಗುಪ್ತ ನಾಮದಲ್ಲಿ ಪುಸ್ತಕ ಅಥವಾ ಗ್ರಂಥ ಬರ್ದಿರ್ತಾರೆ. ಸೊ ಅವಾಗ ಅದ್ರ ಕಾಪಿರೈಟ್ ಏನು, ಅದೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂತೀನಿ. ಫಟ್ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಆಸ್ಕ್, ಅದರ್ವೈಸ್ ವಿಲ್ ಪ್ರೊಸೀಡ್ ಟು ದ ಸಿನಿಮಾಟೋಗ್ರಾಫಿ. ನೆನ್ನೆ ಡಿಸ್ಕಸ್ ಮಾಡಿರೋದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಏನಿಲ್ವಾ ಡೌಟು? ಓಕೆ, so then we will proceed. So in most of the cases it is going to be 60 years, 60 ವರ್ಷ. ಲೈಫ್ ಟೈಮ್ ಅಲ್ಲಿ ಏನಾರ ಪಬ್ಲಿಷ್ ಆಗಿದ್ರೆ ಆ ಲೇಖಕನ ಜೀವಿತಾವಧಿ ಪೂರ್ತಿ ಇರುತ್ತೆ ಕಾಪಿರೈಟ್. ಅದಾದ ನಂತರ ಆತ ಮರಣ ಹೊಂದಿದ ನಂತರ ಆ ಮರಣ ಹೊಂದಿದ ಮುಂದಿನ ವರ್ಷದಿಂದ, ಅಂದ್ರೆ ಟೇಕ್ ಫಾರ್ ಎಕ್ಸಾಂಪಲ್ 21ನೇ ಇಸ್ವಿಯಲ್ಲಿ ಯಾವಾಗಲಿ, ಈವನ್ ಆನ್ ಡಿಸೆಂಬರ್ 31st ಮರಣ ಆದ್ರೂ ನೆಕ್ಸ್ಟ್ ಇಯರ್ ಇಂದ 60 ವರ್ಷ. ಅಥವಾ ಜನವರಿ ಸತೋದ ಆತ ಇವಾಗ ಜೂನ್ ಅಲ್ಲಿ ತಿರ್ಕೊಂಡ್ರು ಅವಾಗೂ ಅದು ಯಾವಾಗ ಶುರು ಆಗುತ್ತೆ 60 ವರ್ಷ ಅಂದ್ರೆ ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್, ಅಂದ್ರೆ 2022ನೇ ಇಸ್ವಿಯಿಂದ 60 ವರ್ಷ. ಸೊ ಇನ್ ದಟ್ ವೇ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್ ಇನ್ ಕೇಸ್ ಆಫ್ in case of the work which is published during lifetime. ಮಿಕ್ಕೆಲ್ಲಾ ವಿಷಯಗಳಲ್ಲೂ ಹೆಂಗೆ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ 60 years from the date following the year, calendar year in which it was published. ಇನ್ನೆಲ್ಲವಕ್ಕೂ ಆಲ್ಮೋಸ್ಟ್ ಅನಾನಿಮಸ್ ವರ್ಕ್ ಆಗಲಿ, ಸುಡಾನಿಮಸ್ ವರ್ಕ್ ಆಗಲಿ ಎಲ್ಲ. ಬಟ್ ಅನಾನಿಮಸ್, ಸುಡಾನಿಮಸ್ ವರ್ಕ್ ಆ ಟ್ರೂ ಆಥರ್ ಬದುಕಿದ್ದಾಗಲೇ ಅವನ ಹೆಸರು ಡಿಸ್ಕ್ಲೋಸ್ ಆಯ್ತು. ಅನಾನಿಮಸ್ ವರ್ಕ್ ಆಗಲಿ, ಸುಡಾನಿಮಸ್ ವರ್ಕ್ ಆಗಲಿ, ಗುಪ್ತನಾಮದಿಂದ ಬರೆದಿದ್ರು ಅಥವಾ ಅನಾಮಧೇಯವಾಗಿ ಏನೋ ಬರೆದಿದ್ರು. ಆದ್ರೆ ನಂತರ ಆ ಕಾಪಿರೈಟ್ ಬಂದ ಮೇಲೆ, ಪಬ್ಲಿಷ್ ಆದ್ಮೇಲೆ ಅದರ 60 years ಒಳಗೆ ಯಾರು ಆತರ ಅಂತ ಡಿಸ್ಕ್ಲೋಸ್ ಮಾಡಿದ್ರೆ ಅವನಿನ್ನು ಬದುಕಿದ್ರೆ ಅವಾಗ ಅವನ ಲೈಫ್ ಟೈಮ್ ಪೂರ್ತಿ ಕಾಪಿರೈಟ್ ಇರ್ತದೆ. ಅವನು ಸತ್ತ ನಂತರ ಮತ್ತೆ 60 ವರ್ಷ ಕಾಪಿರೈಟ್ ಇರುತ್ತೆ. ದಿಸ್ ಇಸ್ ಹೌ ದ ಟರ್ಮ್ ಆಫ್ ಕಾಪಿರೈಟ್ ಇಸ್ ಗೋಯಿಂಗ್ ಟು ಬಿ ಡಿಸೈಡೆಡ್. ಇನ್ನೊಂದು ಪ್ರಮುಖ ಅಂಶ ನಿಮ್ಗೆಲ್ಲ ಗಮನಕ್ಕೆ ತರೋದು, ಮುಂಚೆ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಕಡಿಮೆ ಅವಧಿ ಇತ್ತು ಕಾಪಿರೈಟ್, ಆದ್ರೆ ಈಗ ಆ ಒಂದು ವ್ಯತ್ಯಾಸನ ತೆಗೆದುಬಿಟ್ಟಿದ್ದಾರೆ. ಇವನ್ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ಗೂ ಅಷ್ಟೇ 60 years ಫ್ರಮ್ ದ ಡೇಟ್ ಆಫ್, ಯೂಶಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಆತರ ಅಂದ್ರೆ ಪ್ರೊಡ್ಯೂಸರ್ ಯಾರಿದ್ದಾರೆ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಏನ್ ಮಾಡಿರ್ತಾರಲ್ಲ ಅವತ್ತಿನಿಂದ 60 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಬೀಯಿಂಗ್ ಪಬ್ಲಿಷ್ಡ್, ಅವತ್ತಿಂದ 60 years ಕಂಪ್ಯೂಟರ್ ಪ್ರೋಗ್ರಾಮ್ಗೂ ಇರ್ತದೆ. ಸೊ ನೆಕ್ಸ್ಟ್ ಕಮ್ಸ್ ಟರ್ಮ್ ಆಫ್ ಕಾಪಿರೈಟ್ ಆಫ್ ಸಿನಿಮಾಟೋಗ್ರಾಫ್. ಇದೆಂಗೆ ಅಂದ್ರೆ, ಸೊ 60 years ಫ್ರಮ್ ದ ಬಿಗಿನಿಂಗ್ ಆಫ್ ದ calendar year, 60 years from the beginning of the calendar year, next following the year in which it was published. ಇದು ಸೇಮ್ ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡೋದಲ್ಲ ಮುಂಚೆ ಅದೇ ರೀತಿ ಸಿನಿಮಾಟೋಗ್ರಾಫ್ ಫಿಲ್ಮ್ಗೆ ಪ್ರೊಡ್ಯೂಸರ್ ಲೈಫ್ ಟೈಮ್ ಅಲ್ಲಿ ಇರೋದಿಲ್ಲ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿ ಶುಡ್ ನೋ. ಆಥರ್ ಯಾರು? ಈ ಯಾವುದಕ್ಕೆ ಸಿನಿಮಾಟೋಗ್ರಾಫ್ ಫಿಲ್ಮ್ಗೆ ಪ್ರೊಡ್ಯೂಸರ್ ಇಸ್ ದ ಆಥರ್. ಆದ್ರೆ ಪ್ರೊಡ್ಯೂಸರ್ ಇಸ್ ದ ಆಥರ್ ಆದ್ರೂ ಅವಂದೇ ಸ್ವಂತ ಕೃತಿ ಅಲ್ದಿರೋದ್ರಿಂದ ಬರೀ ಅವ್ನು ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ಎಲ್ಲ ಪರ್ಫಾರ್ಮ್ ಮಾಡ್ಸಿರ್ತಾನೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವನ ಜೀವಿತಾವಧಿಯಲ್ಲಿ ಕಾಪಿರೈಟ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ.
ಇಲ್ಲೇನ್ ಬರುತ್ತೆ ಅಂದ್ರೆ ಫ್ರಮ್ ದ ಇಯರ್ ಆಫ್ ಇಟ್ಸ್ ಪಬ್ಲಿಕೇಶನ್, ಅಂದ್ರೆ ಇವತ್ತು ರಿಲೀಸ್ ಆಯ್ತು ಪಿಕ್ಚರ್ ಅಂದ್ರೆ ಇವತ್ತಿನಿಂದ 60 ವರ್ಷ ಅಷ್ಟೇ ಚಲನಚಿತ್ರಗಳಿಗೆ ಸಿನಿಮಾಟ ಕಾಪಿರೈಟ್ ಇರೋದು. ಅದೇ ರೀತಿ ಸೌಂಡ್ ರೆಕಾರ್ಡಿಂಗು ಅಷ್ಟೇ ಸೇಮ್. ಯಾವತ್ತು ಆ ಒಂದು ಸೌಂಡ್ ರೆಕಾರ್ಡಿಂಗ್ ನ ಪಬ್ಲಿಷ್ ಮಾಡ್ತಾರೋ ಅವತ್ತಿನಿಂದ 60 ವರ್ಷ. ಆ ಪ್ರೊಡ್ಯೂಸರ್ ಎಷ್ಟು ದಿವಸ ಬದುಕಲಿ, ಅದು ಪ್ರೊಡ್ಯೂಸ್ ಮಾಡಿ ಅದು ರಿಲೀಸ್ ಆದ್ಮೇಲೆ ಒಂದ್ 70 ವರ್ಷ ಬದುಕಿದ್ರು ಅವನ ಲೈಫ್ ಜೀವಿತಾವಧಿ ಬೇಸಿಸ್ ಮೇಲೆ ಅದರ ಟರ್ಮ್, ಅದರ ಅವಧಿನ ತೀರ್ಮಾನ ಮಾಡೋದಿಲ್ಲ. ಯಾವುದಕ್ಕೆ? ಸಿನಿಮಾಟೋಗ್ರಾಫ್ ಫಿಲ್ಮ್ಗೂ ಅಷ್ಟೇ, ಮತ್ತೆ ಸೌಂಡ್ ರೆಕಾರ್ಡಿಂಗು ಅಷ್ಟೇ. ಇವೆರಡರದ್ದು ಅವಧಿ ಎಷ್ಟಿರುತ್ತೆ? 60 years ಫ್ರಮ್ ದ ಬಿಗಿನಿಂಗ್ ಆಫ್ ದ ಕ್ಯಾಲೆಂಡರ್ ಇಯರ್ ನೆಕ್ಸ್ಟ್ ಫಾಲೋಯಿಂಗ್ ದ ಇಯರ್ ಇನ್ ವಿಚ್ ದ ಫಿಲ್ಮ್ ಆರ್ ದ ಸೌಂಡ್ ರೆಕಾರ್ಡಿಂಗ್ ಇಸ್ ಪಬ್ಲಿಷ್ಡ್. ಇಷ್ಟು ಅಂಶಗಳು ನಮಗೆ ಟರ್ಮ್ ಆಫ್ ಕಾಪಿರೈಟ್ ಬಗ್ಗೆ ಗೊತ್ತಿರಬೇಕು. ಮೊದಲನೇ 4 ಇದಾವಲ್ಲ, ಲಿಟರರಿ, ಡ್ರಾಮ್ಯಾಟಿಕ್, ಮ್ಯೂಸಿಕಲ್ ಅಂಡ್ ಆರ್ಟಿಸ್ಟಿಕ್ ವರ್ಕ್, ಇವಕ್ಕೆ ಆ ಆಚರಣ ಜೀವಿತಾವಧಿಯಲ್ಲಿ ಕಾಪಿರೈಟ್ ಇರ್ತದೆ. ಅವನ್ ಸತ್ತ ಮೇಲೆ 60 ವರ್ಷ ಇರ್ತದೆ. ಆದ್ರೆ ಈ ಸಿನಿಮಾಟೋಗ್ರಾಫ್ ಫಿಲ್ಮು ಮತ್ತೆ ಸೌಂಡ್ ರೆಕಾರ್ಡಿಂಗ್ಗೆ ಯಾವತ್ತು ರಿಲೀಸ್ ಮಾಡ್ತಾರೋ ಅವತ್ತಿನಿಂದ 60 ವರ್ಷ ಇರ್ತದೆ. ಅನಾನಿಮಸ್, ಸೂಡಾನಿಮಸ್ ವರ್ಗೂ ಅಷ್ಟೇ, ಯಾವತ್ತು ಪಬ್ಲಿಷ್ ಮಾಡ್ತಾರೋ ಅವತ್ತಿನಿಂದ 60 ವರ್ಷ ಇರ್ತದೆ. ಅಕಸ್ಮಾತ್ ಹೆಸರು ಡಿಸ್ಕ್ಲೋಸ್ ಆದ್ರೆ ಅವನ ಜೀವಿತಾವಧಿ ಪೂರ್ತಿ ಇರುತ್ತೆ, ಆಮೇಲೆ 60 ವರ್ಷ ಇರುತ್ತೆ. ಇಷ್ಟು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಟರ್ಮ್ ಆಫ್ ಕಾಪಿರೈಟ್, ಟರ್ಮ್ ಆಫ್ ಕಾಪಿರೈಟ್ ಆಫ್ ಡಿಫ್ರೆಂಟ್ ವರ್ಕ್ಸ್. ಈ ಟರ್ಮ್ ಆಫ್ ಕಾಪಿರೈಟ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಅರ್ಥ ಆಯ್ತಾ? So I will stop screen share. Yes, if you have any doubts, please you can ask. Otherwise, we will proceed to the next topic, that is performers' rights. Performers' right ಬಗ್ಗೆ ಏನಮ್ಮ ಸುಪ್ರೀತಾ, ಡೌಟ್ ಇದೆಯಾ? ಏನಿಲ್ಲಲ್ಲ? ಓಕೆ. ಸೊ ದೆನ್ ವಿ ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಪರ್ಫಾರ್ಮರ್ಸ್ ರೈಟ್ಸ್. ಪರ್ಫಾರ್ಮರ್ಸ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಓಕೆ ಸರ್, ಹೇಳಪ್ಪ. ಸರ್ ಯಾರದು ಹೇಳಿ. ಸರ್, ಒಂದು ಭಾಷೆ ಸಿನಿಮಾನ ಇನ್ನೊಂದು ಭಾಷೆಗೆ ರಿಮೇಕ್ ಮಾಡ್ತಾರಲ್ಲ ಸರ್, ಅದು ಹೌದು ಕಾಪಿರೈಟ್ ಇರುತ್ತಲ್ಲ ಅದರಲ್ಲಿ. ಸಿನಿಮಾಟೋಗ್ರಾಫ್ ಫಿಲ್ಮ್ ನ ಇಟ್ಸ್ ಗೋಯಿಂಗ್ ಟು ಅಡಾಪ್ಟೇಷನ್ ಆಫ್ ದ ವರ್ಕ್, ಅದು ರೂಪಾಂತರ ಮಾಡ್ದಂಗೆ ಆಗ್ತದೆ. ಹಾ ಸರ್, ಅಂದ್ರೆ ಅದು ಇನ್ನು 60 years ಆಗಿರಂಗಿಲ್ಲ ಸರ್, ಅಷ್ಟೊಳಗೆ ಮಾಡಿರ್ತಾರಲ್ಲ ಸರ್. ಮಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೊಬೇಕು. ಪರ್ಮಿಷನ್ ತಗೊಂಡ್ ಮಾಡ್ಬೋದು ನೋಡ್ರಿ. ಅದನ್ನ ಮಾಡೋ ಅಧಿಕಾರ ಯಾರ್ದು? ಡಬ್ಬಿಂಗ್ ಮಾಡೋ ಅಧಿಕಾರ ಓನರ್ಗೆ ಇರ್ತದೆ, ಪ್ರೊಡ್ಯೂಸರ್ಗೆ ಇರ್ತದೆ. ಅರೆ ಪ್ರೊಡ್ಯೂಸರ್ ಜನರಲ್ ಆಗಿ ಅವ್ನು ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ನ ಭಾಷೆ ಗೊತ್ತಿರಲ್ಲ, ಮತ್ತೆ ಅವ್ರು ಅಲ್ಲಿ ನಟರು ಯಾರು ಗೊತ್ತಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಬೇರೆ ಯಾರಿಗೂ ಇನ್ನೊಬ್ರು ರೈಟ್ ಕೊಡ್ತಾರೆ. ಇವಾಗ ರವಿಚಂದ್ರನ್ ತುಂಬಾ ಮೂವಿಗಳು ಮಾಡ್ದ, ಆಲ್ಮೋಸ್ಟ್ 90% ಅವನ ಚಲನಚಿತ್ರಗಳೆಲ್ಲ ಏನು ರಿಮೇಕ್ ತಾನೆ. ರೀಮೇಕ್ ಡಬ್ಬಿಂಗು ಎರಡು ವ್ಯತ್ಯಾಸ ಇದೆ, ನೀವು ತಿಳ್ಕೊಳ್ರಿ. ಡಬ್ಬಿಂಗ್ ಅಂದ್ರೆ ಕೇವಲ ಡೈಲಾಗ್ಸ್ ಬದಲಾವಣೆ ಮಾಡ್ಬಿಟ್ಟು ಪಿಕ್ಚರ್ ಎಲ್ಲ ಅದೇ ಸೇಮ್ ಇರ್ತದೆ. ಆ ರೀಮೇಕ್ ಅಂದ್ರೆ ಸೊ ಕತೆ ಮಾತ್ರ ಸೇಮ್ ಇರ್ತದೆ, ಅದನ್ನ ಮುಂದೊಂದಕ್ಕೆ ಬೇರೆ ಇನ್ನೊಂದು ಕಡೆ ಅದೇ ಕಥೆನ ಬಳಸ್ಕೊಂಡು ಇನ್ನೊಂದು ಭಾಷೆಯಲ್ಲಿ ಆ ಚಿತ್ರನ ತೆಗಿತಾರೆ, ಅದು ರೀಮೇಕ್. ಸೊ ಎರಡಕ್ಕೂ ಕಾಪಿರೈಟ್ ಇರ್ತದೆ. ರೀಮೇಕ್ ಮಾಡ್ಬೇಕು ಅಂದ್ರೆ ಕಥೆಯಲ್ಲಿ ಕಾಪಿರೈಟ್ ಇರ್ತದೆ, ಸಂಭಾಷಣೆಯಲ್ಲಿ ಕಾಪಿರೈಟ್ ಇರ್ತದೆ, ಇದೆಯಲ್ಲ. ಸೊ ಆ ಪರ್ಮಿಷನ್ ತಗೊಳ್ಳೇಬೇಕು. ಅದೇ ರೀತಿ ಈ ಡಬ್ಬಿಂಗ್ ಮಾಡ್ಬೇಕು ಅಂದ್ರೆ ಈ ವಿಷಯದಲ್ಲಿ ನೀವು ಹೇಳ್ದಂಗೆ ಕನ್ನಡದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇಟ್ ಹ್ಯಾಸ್ ಎ ವೆರಿ ಲಾಂಗ್ ಹಿಸ್ಟ್ರಿ. ಮುಂಚೆ ಈಗೇನೋ ಡಬ್ಬಿಂಗ್ ಆಗ್ತಾ ಇದೆ, ಮುಂಚೆ ಆಗಂಗಿರ್ಲಿಲ್ಲ. ಯಾಕಂದ್ರೆ ದೇರ್ ವಾಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ರು. ಏನಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಹಳ ಚಿಕ್ಕದಿತ್ತು ಕಂಪೇರ್ ಟು ಅದರ್ ಇಂಡಸ್ಟ್ರೀಸ್. ಕನ್ನಡದ ಒಂದು ಫಿಲ್ಮ್ ಇಂಡಸ್ಟ್ರಿ ಬಹಳ ಚಿಕ್ಕದಿದ್ದರಿಂದ ಒಂದು ಇದು ಮಾಡ್ಕೊಂಡು ರೆಸೊಲ್ಯೂಷನ್ ತರ ಮಾಡ್ಕೊಂಡು ಒಂದು ಅವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಾನೂನು ಮಾಡ್ಕೊಂಡಿದ್ರು. ಏನಂದ್ರೆ ಯಾವುದೇ ಕಾರಣಕ್ಕೂ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರಗಳಿದಾವಲ್ಲ, ಡಬ್ಬಿಂಗ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು, ಡಬ್ಬಿಂಗ್ ಮಾಡಂಗಿಲ್ಲ ಅಂತ. ಅದು ದೊಡ್ಡ ರಾಮಾಯಣ ಗಲಾಟೆಗಳಾದವು. ಗೀತಾ ಅಂತ ಒಂದು ಪಿಕ್ಚರ್ ಇತ್ತು, ನೀವು ಗೀತಾ ಅಲ್ಲ ಸಾರಿ, ಇನ್ನೊಂದು ಯಾವ್ದೋ ಇದೆ, ಐ ಫರ್ಗಾಟ್ ದ ನೇಮ್ ಆಫ್ ದ ಮೂವಿ. ಸೊ ಬಹಳ ಗಲಾಟೆಗಳಾಯ್ತು ಅವಾಗ. ಇವನ್ ರಾಜ್ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಗಲಾಟೆಗಳು ನಡೆದವು. ಏನಂದ್ರೆ ಕನ್ನಡಕ್ಕೆ ಬೇರೆ ಚಿತ್ರಗಳನ್ನ ಡಬ್ ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಕನ್ನಡದ ಜನ ಏನಂದ್ರೆ ಎಲ್ಲ ನೋಡ್ತಾರೆ, ಆದ್ರೆ ಬೇರೆ ಜನ ಹಂಗಲ್ಲ. ಸೊ ಅಲ್ಲಿನ ಆಕ್ಟ್ರೆಸ್ ಅಲ್ಲಿದ್ರೆ ಅವ್ರಿಗೆ ಅನ್ಸಿದ್ರೆ ಮಾತ್ರ ನೋಡ್ತಾರೆ, ಹಂಗಲ್ಲ. ಕನ್ನಡದವರು ಬಹಳ ಬ್ರಾಡ್ ಮೈಂಡೆಡ್, ಯಾವ್ದಾರ ಆಗ್ಲಿ ನೋಡ್ತೀವಿ ಅಂತಾರೆ. ಅದಕ್ಕೆ ಡಬ್ಬಿಂಗ್ಗೆ ಪ್ರಾಹಿಬಿಷನ್ ಇತ್ತು. ಆದ್ರೆ ಈಗ ನಾನು ಗಮನಿಸ್ತಾ ಇದ್ದೀನಿ, ಸುಮಾರು ಪಿಕ್ಚರ್ಗಳು ಎಸ್ಪೆಷಲಿ ಅಮೆಜಾನ್ ಪ್ರೈಮ್ ಅಲ್ಲಿ ಮತ್ತೆ ಅದೇ ಬೇರೆ OTT ಮತ್ತೆ Zee5 ಅಲ್ಲೆಲ್ಲ ಈ ತೆಲುಗುಯಿಂದ ಕನ್ನಡಕ್ಕೆ ಡಬ್ ಆಗಿರೋ ಮೂವೀಸ್ ನ ಈಗ ನಾವು ನೋಡ್ಬೋದು. ಆದ್ರೆ ಅದಕ್ಕೆ ಮುಂಚೆ ಅವಕಾಶ ಇರಲಿಲ್ಲ, ಈಗೇನ್ ಚೇಂಜ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅರ್ಥ ಆಯ್ತೇನಪ್ಪ? ಯಾರು ಕೇಳಿದಿ ಪ್ರಶ್ನೆ? ಸುರೇಶ ಸರ್? ಗಣೇಶ್ ಅರ್ಥ ಆಯ್ತೇನಪ್ಪ? ಎಸ್. ಸೊ ಮೂವಿಂಗ್ ಫರ್ದರ್,
Now we will be looking into performer sites. ಕಾಣಿಸ್ತಿದೆಯಾ? ಸ್ಕ್ರೀನ್ ಕಾಣಿಸ್ತಿದೇನ್ರಿ? ಎಸ್ Yes, sir. ಓಕೆ ಓಕೆ ಓಕೆ. ಪರ್ಫಾರ್ಮರ್ ಸೈಟ್ಸ್. ಇಲ್ಲಿ ಮೊದಲು ಪರ್ಫಾರ್ಮರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದ್ಸರ್ತಿ ಅದನ್ನ ಜ್ಞಾಪಿಸ್ಕೊಂಡು ಮುಂದಕ್ಕೆ ಹೋಗೋಣ. ದ ಟರ್ಮ್ ಪರ್ಫಾರ್ಮರ್ ಇಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2QQ ಆಫ್ ಕಾಪಿರೈಟ್ ಆಕ್ಟ್ ಆಫ್ 1957. 1957 ಅಧಿನಿಯಮದಲ್ಲಿ ಸೆಕ್ಷನ್ ಕಲಂ 2 ಸಬ್ ಕಲಂ ಕ್ಯೂ ಅನ್ನೋ ಒಂದು ಸಬ್ ಕಲಂ ಇದೆ. ಅದರಲ್ಲಿ ಪರ್ಫಾರ್ಮರ್ ಅಂದ್ರೆ ಯಾರು ಅಂತ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಏನು ಯಾರು ಅಂತ ನೋಡೋಣ. ಸೊ ಪರ್ಫಾರ್ಮರ್ ಇನ್ಕ್ಲೂಡ್ಸ್ ಅಂತೆ. ಸೊ ಇನ್ಕ್ಲೂಡ್ಸ್ ಅಂದ್ರೆ ಇಟ್ ಇಸ್ ಅನ್ ಇನ್ಕ್ಲೂಸಿವ್ ಡೆಫಿನೇಷನ್. ಇದಕ್ಕೆ ಇನ್ನೂ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಬಹುದು. ಪರ್ಫಾರ್ಮರ್ ಇನ್ಕ್ಲೂಡ್ಸ್ ದೀಸ್ ಪೀಪಲ್. ಯಾರು? ಅನ್ ಆಕ್ಟರ್. ಆಕ್ಟರ್ ಅಂದ್ರೆ ನಟ. ಸಿಂಗರ್ ಅಂದ್ರೆ ಗಾಯಕ. ಮ್ಯೂಸಿಷಿಯನ್ ಅಂದ್ರೆ ಮ್ಯೂಸಿಕ್ ಬಾರಿಸ್ತಾರಲ್ಲ, ಇಟ್ ಎನಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು. ಮ್ಯೂಸಿಷಿಯನ್ ಸಂಗೀತಗಾರ. ಸಂಗೀತ ನಿರ್ದೇಶಕ ಅಲ್ಲ, ಸಂಗೀತ ನಿರ್ದೇಶಕ ಅಂದ್ರೆ ಕಂಪೋಸರ್. ಮ್ಯೂಸಿಷಿಯನ್ ಅಂದ್ರೆ ಸಂಗೀತಗಾರ. ಇನ್ಸ್ಟ್ರೂಮೆಂಟ್ಸ್ ನ ತಬಲಾ ವಾದಕ, ಕೊಳಲು ವಾದಕ, ಹಾರ್ಮೋನಿಯಂ ವಾದಕ, ಗಿಟಾರ್ ನುಡಿಸೋ ವ್ಯಕ್ತಿಗಳು, ಹೀಗೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ ನ ನುಡಿಸ್ತಾರೆ. ಅವರು ಮ್ಯೂಸಿಷಿಯನ್ಸ್. ಡ್ಯಾನ್ಸರ್ಸ್ ನೃತ್ಯಗಾರರು. ಅಕ್ರೋಬ್ಯಾಟ್. ಅಕ್ರೋಬ್ಯಾಟ್ ಅಂದ್ರೆ ಈ ಅಕ್ರೋಬ್ಯಾಟ್ ಇದ್ ಮಾಡ್ತಾರೆ ನೋಡ್ರಿ, ಜಂಪ್ ಮಾಡೋದು, ಇದ್ ಮಾಡ್ತಾರಲ್ಲ, ಜಂಪ್ ಮಾಡೋದು, ಏನೇನೋ ಮಾಡಿ ವಿಚಿತ್ರ ಅಲ್ಲ, ತುಂಬಾ ಸ್ಟ್ರೈನ್ಫುಲ್ ಅದು ಮಾಡ್ತಾರೆ, ವಿಚಿತ್ರ ಅದೆಲ್ಲ. ದಟ್ ಈಸ್ ಅಕ್ರೋಬ್ಯಾಟ್. ಜಗ್ಲರ್. ಜಗ್ಲರ್ ಅಂದ್ರೆ ಈ ಏನ್ ಮಾಡ್ತಾರೆ ನಾವು ಈ ಸರ್ಕಸ್ಗಳಲ್ಲೆಲ್ಲ ಜೋಕರ್ಗಳು ಇರ್ತಾರಲ್ಲ ಆತರ ಜಗ್ಲರ್. ಮತ್ತೆ ಮೇಲಕ್ಕೆಲ್ಲ ಎಸ್ಬಿಟ್ಟು ಏನೇನು ಮಾಡ್ತಾರೆ ಅವರೆಲ್ಲ. ಮತ್ತೆ ಕಂಜೂರರ್. ಕಂಜೂರರ್ ಅಂದ್ರೆ ದ ಪರ್ಸನ್. ಕಂಜೂರರ್ ಅಂದ್ರೆ ಒಂದು ಇವಾಗ ನಾನು ನೋಡ್ತಿದ್ದೆ. ಕಂಜೂರರ್ ಈಸ್ ಏನದು ಒಂದು ಪದ ಆಯ್ತು, ನಾನು ಅದರ ಅರ್ಥ ಹೇಳ್ತೀನಿ ನಾನು. ಸ್ನೇಕ್ ಚಾರ್ಮರ್, ಹಾವಾಡಿಗ, ಇವರೆಲ್ಲ ಕಂಜೂರರ್ ನೋಡಿದ್ನಲ್ರಿ. ಐ ಫರ್ಗಾಟ್ ದಟ್ ಮೀನಿಂಗ್. ಕಂಜೂರರ್ ನೋಡಿ, ನೀವು ಒಂದ್ಸತಿ ಮೀನಿಂಗ್ ನೋಡ್ರಿ ಕಂಜೂರರ್ದು. ಈವನ್ ಅಂಡ್ ಎ ಪರ್ಸನ್ ಡೆಲಿವರಿಂಗ್ ಎ ಲೆಕ್ಚರ್ ಆರ್ ಎನಿ ಅದರ್ ಪರ್ಸನ್ ಹೂ ಮೇಕ್ಸ್ ಎ ಪರ್ಫಾರ್ಮೆನ್ಸ್. ಈ ರೀತಿ ಇನ್ನು ಬೇರೆ ಯಾರೇ ಈ ಪ್ರಸ್ತುತಪಡಿಸೋದು, ಪರ್ಫಾರ್ಮೆನ್ಸ್ ಅಂದ್ರೆ ಪ್ರಸ್ತುತಪಡಿಸೋದು, ಬೇರೆ ಯಾರು ಯಾವುದೇ ರೀತಿ ಪ್ರಸ್ತುತಪಡಿಸ್ತಾರೋ ಅವ್ರನ್ನೆಲ್ಲ ನಾವು ಪರ್ಫಾರ್ಮರ್ಸ್ ಅಂತ ಕರಿತೀವಿ. ಮೆಜಿಷಿಯನ್. ಕರೆಕ್ಟ್. ಮೆಜಿಷಿಯನ್ ಕರೆಕ್ಟ್. ಮೆಜಿಷಿಯನ್. ಸೊ ಈ ಮೆಜಿಷಿಯನ್ಸ್ ನಾವು ನೋಡ್ತೀವಲ್ಲ, ಮ್ಯಾಜಿಕ್ ಶೋ ಅಂತ ಇರ್ತೀವಲ್ಲ, ಮ್ಯಾಜಿಕ್ ಶೋಗಳೆಲ್ಲ ಅವ್ರು ಮ್ಯಾಜಿಕ್ ಮಾಡ್ತಿರ್ತಾರೆ. ಇಟ್ ಈಸ್ ಆಲ್ಸೋ ಎ ಪರ್ಫಾರ್ಮೆನ್ಸ್. ಸೊ ಈ ರೀತಿ ಆಲ್ ಆಫ್ ದೆಮ್ ಆರ್ ಇನ್ಕ್ಲೂಡೆಡ್ ಇನ್ ದ ಡೆಫಿನೇಷನ್ ಆಫ್ ಪರ್ಫಾರ್ಮರ್. ಮತ್ತೆ ಇಷ್ಟೇ ಅಲ್ಲ, ದ ಲಿಸ್ಟ್ ಇಸ್ ನಾಟ್ ಎಕ್ಸಾಸ್ಟಿವ್, ಯು ಕ್ಯಾನ್ ಆಡ್ ಮೆನಿ ಮೋರ್ ಟು ಇಟ್. ಇನ್ನು ಆ ರೀತಿ ಯಾರು ಪ್ರಸ್ತುತಪಡಿಸೋದಕ್ಕೆ ಯಾರು ಇರ್ತಾರೋ ಅವ್ರಿಗೆಲ್ಲನೂ ನಾವು ಪರ್ಫಾರ್ಮರ್ ಅಂತಾನೆ ಪರಿಗಣಿಸ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ದಿಸ್ ಇಸ್ ಮೀನಿಂಗ್ ಆಫ್ ಪರ್ಫಾರ್ಮರ್. ನಂಗೆ ಮುಂದುವರಿತಾ, ಆದ್ರೆ ಕೆಲವು ವ್ಯಕ್ತಿಗಳನ್ನ ನಾವು ಅವ್ರು ಪರ್ಫಾರ್ಮ್ ಮಾಡಿದ್ರು ಅವ್ರನ್ನ ಪರ್ಫಾರ್ಮ್ ಅಂತ ಪರಿಗಣಿಸೋದಿಲ್ಲ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ. ಯಾರು ಅಂದ್ರೆ, ಇವಾಗ ನೀವು ನೋಡ್ತೀರಪ್ಪ, ಮೂವಿಗಳು ನೋಡ್ತೀರಿ, ಚಲನಚಿತ್ರಗಳಲ್ಲಿ, ಹಾಡುಗಳಲ್ಲಿ. ಸೊ ಮೇನ್ ಹೀರೋ ಹೀರೋಯಿನ್ ಇರ್ತಾರೆ, ಅವ್ರ ಜೊತೆಲಿ ಹಿಂದೆಗಡೆ ಎಷ್ಟೊಂದ್ ಜನ ಡ್ಯಾನ್ಸರ್ಸ್ ಇರ್ತಾರೆ, ಅವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ನಮ್ ಈ ಒಂದು ವ್ಯಾಖ್ಯಾನದ ಪ್ರಕಾರ ಏನು, ಎ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಡ್ಯಾನ್ಸರ್ ಇಸ್ ಆಲ್ಸೋ ಎ ಪರ್ಫಾರ್ಮರ್. ಆದ್ರೆ ಈ ಸಿನಿಮಾಟೋಗ್ರಾಫ್ ಫಿಲ್ಮ್ ಅಲ್ಲಿ ಇರ್ತದಲ್ಲ, ಪ್ರೊವೈಡೆಡ್ ದಟ್ ಇನ್ ಎ ಸಿನಿಮಾಟೋಗ್ರಾಫ್ ಫಿಲ್ಮ್ ಎ ಪರ್ಸನ್ ಹೂಸ್ ಪರ್ಫಾರ್ಮೆನ್ಸ್ ಈಸ್ ಕ್ಯಾಶುಯಲ್ ಆರ್ ಇನ್ಸಿಡೆಂಟಲ್ ಇನ್ ನೇಚರ್ ಈಸ್ ನಾಟ್ ಟ್ರೀಟೆಡ್ ಆಸ್ ಎ ಪರ್ಫಾರ್ಮರ್. ಇವಾಗ ನಾವು ನೋಡ್ತೀವಿ, ಒಂದು ಯಾವ್ದೋ ಒಂದು ಹಾಡು ನೀವು ಜ್ಞಾಪಿಸ್ಕೊಟ್ರೆ, ಎಷ್ಟೊಂದು ಹಾಡುಗಳಿದಾವೆ. ಹಾಡಿನಲ್ಲಿ ಎಷ್ಟೊಂದ್ ಜನ ಹಿಂದೆಗಡೆ ನೃತ್ಯ ಮಾಡ್ತಾ ಇರ್ತಾರೆ. ಮೇನ್ ಇಬ್ರು ಅಥವಾ ಮೂವರು ಎಷ್ಟು ಜನ ಇದಾರೆ ಆಕ್ಟರ್ಸ್, ಅವ್ರು ಮೇನ್ ಪರ್ಫಾರ್ಮರ್ಸ್. ಅವ್ರ ಹಿಂದೆ ಹಲವಾರು ಜನ ಪರ್ಫಾರ್ಮರ್ಸ್ ಇರ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಬರೀ ಹಾಡೇ ಅಲ್ಲ, ಈವನ್ ಚಲನಚಿತ್ರದಲ್ಲೂ ಅಷ್ಟೇ ಎಷ್ಟೊಂದ್ ಜನಗಳನ್ನ ತೋರಿಸ್ಬೋದು, ಅವ್ರನ್ನ ತೋರಿಸ್ಬೋದು. ಆದ್ರೆ ಅವ್ರಿಗೆ ಯಾವ್ದು ಅಕ್ನಾಲಜ್ಮೆಂಟ್ ಕೊಟ್ಟಿರೋದಿಲ್ಲ. ನೀವು ಅಕ್ನಾಲಜ್ಮೆಂಟ್ ಅಂತ ನೋಡಿರ್ತೀರ, ಎಲ್ಲಿ ಸಿಗುತ್ತೆ ಅಕ್ನಾಲಜ್ಮೆಂಟ್? ಇಂಥವ್ರು ಇದಾರೆ ಈ ಸಿನಿಮಾ ಅಂತ. ಸಿನಿಮಾದಲ್ಲಿ ಬಿಗಿನಿಂಗ್ ಅಥವಾ ಕೊನೆಯಲ್ಲಿ ಅವ್ರ ಹೆಸರುಗಳನ್ನ ಬರೆದಿರ್ತಾರೆ. ಸಹನಟ ಅಥವಾ ಗೆಸ್ಟ್ ಅಪಿಯರೆನ್ಸು, ಅಥವಾ ಈ ರೀತಿ ಅಕ್ನಾಲಜ್ಮೆಂಟ್ ಮಾಡಿರ್ತಾರೆ. ನಾಯಕ, ನಾಯಕಿ, ಹಿಂಗೆ ಸಂಗೀತ ನಿರ್ದೇಶಕ, ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ, ಪ್ರೊಡ್ಯೂಸರ್, ಮತ್ತೆ ಹಿಂಗೆ ಈ ಪ್ರಚಾರ, ಏನೇನೋ ಇದೆ, ಲಾಂಗ್ ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ಪರ್ಫಾರ್ಮರ್ ಹೆಸರು ಯಾರು ಇರುತ್ತೋ ಅವ್ರನ್ನ ಮಾತ್ರ ಪರ್ಫಾರ್ಮರ್ಸ್ ಅಂತ ಪರಿಗಣಿಸ್ತಾರೆ. ಅದನ್ನ ಬಿಟ್ಟು ಎಷ್ಟೊಂದ್ ಜನ ಆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ. ಆದ್ರೆ ಅಂತಹ ವ್ಯಕ್ತಿಗಳ ಪರ್ಫಾರ್ಮೆನ್ಸ್ ನ ಕ್ಯಾಶುವಲ್ ಅಂತ ಪರಿಗಣಿಸ್ತಾರೆ. ಕ್ಯಾಶುವಲ್ ಅಂದ್ರೆ ಸುಮ್ಮನೆ ಬಂದು ಹೋಗಿರೋ ಅಷ್ಟೇ. ಅವರು ಇನ್ಸಿಡೆಂಟಲ್, ಮೈನ್ ಬೇರೆ, ಅವ್ರು ಇನ್ಸಿಡೆಂಟಲ್ ಆಗಿ ಸಂದರ್ಭಕ್ಕನುಸಾರ ಬಂದು ಹೋಗಿರ್ಬೋದು ಅಷ್ಟೇ ಹೊರತು ಅವ್ರದ್ದು ಯಾವುದೇ ಮುಖ್ಯ ಪಾತ್ರ ಇರೋದಿಲ್ಲ.
ಅವಾಗ ಅವ್ರ ಪರ್ಫಾರ್ಮೆನ್ಸ್ ಮಾಡಿದ್ರು, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ರು ಅವ್ರನ್ನ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ಪರ್ಫಾರ್ಮರ್ ಅಂತ ಪರಿಗಣಿಸೋದಿಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಟ್ರೀಟೆಡ್ ಆಸ್ ಪರ್ಫಾರ್ಮೆನ್ಸ್ ಹಿಯರ್. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ದ ಮೀನಿಂಗ್ ಆಫ್ ಪರ್ಫಾರ್ಮರ್ ಅಂಡರ್ ದ ಕಾಪಿರೈಟ್ ಆಕ್ಟ್. ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ಪರ್ಫಾರ್ಮೆನ್ಸ್ ಅಂದ್ರೆ ಈ ರೀತಿ ಅರ್ಥ ನಾವು ಕೊಡ್ತೀವಿ. If you have any doubts, you can ask. Otherwise, we proceed. Almost clear ಆಗಿದೆ, ಸಿಂಪಲ್ ಆಗಿದೆ. ಹಂಗೂ ಡೌಟ್ಸ್ ಇದ್ರೆ ಕೇಳಬಹುದು. This is the meaning of perform. It is an inclusive definition, and only indication is few people like singer, actor, and musicians. You can add many more people whenever you can prove that he has given a performance. So this is with respect to the meaning of perform. ಮುಂದುವರಿಸ್ತಾ performers right. ಈ ಪ್ರಸ್ತುತಪಡಿಸ್ತಾನಲ್ಲ ಆ ವ್ಯಕ್ತಿಯ ಹಕ್ಕುಗಳು, ಇದನ್ನ ಮುಂಚೆ ರೆಕಗ್ನೈಸ್ ಮಾಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಟಿಲ್ 1994, 1957ರಲ್ಲಿ ಅಧಿನಿಯಮ ಬಂತು. ಎಷ್ಟೋ ವರ್ಷ, ಆಲ್ಮೋಸ್ಟ್ ಅಂದ್ರೆ ನೀವು ತಿಳ್ಕೊಳ್ಳಿ, ಆಲ್ಮೋಸ್ಟ್ 40 ವರ್ಷ ಇದ್ರ ಬಗ್ಗೆ ಇರ್ಲಿಲ್ಲ, ಇದನ್ನ ಒಪ್ಕೊಂಡಿರಲ್ಲ ಪರ್ಫಾರ್ಮರ್ಸ್ ರೈಟ್ಸ್ ಇದೆ ಅಂತ. ಅದಕ್ಕೆ ರೆಕಗ್ನಿಷನ್ ಮನ್ನಣೆನೇ ಕೊಟ್ಟಿರಲಿಲ್ಲ ಇಲ್ಲಿ ಕೃತಿಸ್ವಾಮ್ಯ ಅಧಿನಿಯಮ. ಆದ್ರೆ 1994ನೇ ತಿದ್ದುಪಡಿ ಮೂಲಕ ಈ ಪರ್ಫಾರ್ಮರ್ಸ್ ರೈಟ್ಸ್ಗೆ ಪ್ರಥಮ ಬಾರಿ ಮನ್ನಣೆ ಕೊಡ್ತು ಕೃತಿಸ್ವಾಮ್ಯ ಅಧಿನಿಯಮ. ಕಾಪಿ ರೈಟ್ಸ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1994 ಇಂಟ್ರೊಡ್ಯೂಸ್ ಸ್ಪೆಷಲ್ ರೈಟ್ಸ್ ಕಾಲ್ಡ್ ಪರ್ಫಾರ್ಮರ್ಸ್ ರೈಟ್ಸ್. ಕಾಪಿ ರೈಟ್ ಅಂಡ್ ಇಟ್ಸ್ ನೈಬರಿಂಗ್ ರೈಟ್ಸ್ ಅಂತ ಕರೀತಾರೆ ನಾವು. ಈ ಕಾಪಿ ರೈಟ್ಸ್ ಇಷ್ಟು ದಿವಸ ಓದಿದ್ವಿ ನಾವು. ಯಾವುದು? ಲಿಟರರಿ, ಡ್ರಾಮ್ಯಾಟಿಕ್, ಮ್ಯೂಸಿಕಲ್, ಆರ್ಟಿಸ್ಟಿಕ್ ವರ್ಕ್, ಸಿನಿಮಾಟೋಗ್ರಾಫ್, ಫಿಲ್ಮ್ ಅಂಡ್ ಸೌಂಡ್ ರೆಕಾರ್ಡಿಂಗ್. ಅವು ಮೂಲ ಕೃತಿಸ್ವಾಮ್ಯ ಹಕ್ಕುಗಳು. ಅವುಗಳ ಜೊತೆ ಇರುವಂತಹ ಹಕ್ಕುಗಳಲ್ಲಿ ಮೊದಲನೇದು ಪರ್ಫಾರ್ಮರ್ಸ್ ರೈಟ್ಸ್. ಅರ್ಥ ಆಗ್ತಿದೆಯಲ್ಲ? ಇಟ್ಸ್ ಎ ನೈಬರಿಂಗ್ ರೈಟ್ಸ್. ವಿ ಕಾಲ್ ಇಟ್ ಎಸ್ ಕಾಪಿ ರೈಟ್ ಅಂಡ್ ಇಟ್ಸ್ ನೈಬರಿಂಗ್ ರೈಟ್ಸ್ ಅಂತ ಕರಿತೀವಿ. ಸೊ ನೈಬರಿಂಗ್ ರೈಟ್ಸ್ ಅಂದ್ರೆ ಅದ್ರ ಜೊತೆ ಇರುವಂತಹ, ಅದರ ಪಕ್ಕ ಇರುವಂತಹ ಹಕ್ಕುಗಳು, ಅದು ಪರ್ಫಾರ್ಮರ್ಸ್ ರೈಟ್ಸ್. ಇದ್ರ ಬಗ್ಗೆ ಮುಂಚೆ ಮನ್ನಣೆ ಇರಲಿಲ್ಲ. 1994ರಲ್ಲಿ ತಿದ್ದುಪಡಿ ಮಾಡಿ ಮೊದಲನೇ ಬಾರಿ ಇದನ್ನ ಇಂಟ್ರೊಡ್ಯೂಸ್ ಮಾಡುದು. ಅದನ್ನ ನೀವೇನಾದ್ರು 94ನೇ ಇಸ್ವಿನ ಹಳೆ ಬುಕ್ ಯಾವ್ದಾರ ನಮ್ಮ ಕಾಲೇಜ್ ಲೈಬ್ರರಿ ತಗೊಂಡು ಓದಕ್ ಶುರು ಮಾಡಿದ್ರೆ ಅಲ್ಲಿ ಪರ್ಫಾರ್ಮರ್ಸ್ ರೈಟ್ಸ್ ಬಗ್ಗೆ ಯಾವುದೇ ಉಲ್ಲೇಖ ಇರೋದೇ ಇಲ್ಲ. ಅದು ಇಂಗ್ಲಿಷ್ ಬುಕ್ ಆಗಲಿ ಕನ್ನಡ ಬುಕ್ ಆಗಲಿ ಅದ್ರ ಬಗ್ಗೆ ಏನು ಉಲ್ಲೇಖ ಇರೋದಿಲ್ಲ. ಸೊ 1994 ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಮುಂದುವರಿತಾ ಏನ್ ಹಕ್ಕುಗಳೇನಿದೆ, ರೈಟ್ಸ್ ಆಫ್ ಪರ್ಫಾರ್ಮರ್ಸ್, ಯಾವ್ಯಾವ್ದು ಹಕ್ಕುಗಳಿದೆ ಪರ್ಫಾರ್ಮರ್ದು ಅನ್ನೋದನ್ನ ಬ್ರೀಫ್ ಆಗಿ ನೋಡೋಣ. ಸೊ ಟು ಮೇಕ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಪರ್ಫಾರ್ಮೆನ್ಸ್, ಇದು ಮೊದಲನೇ ಹಕ್ಕು. ಏನು, ನಾನು ಪರ್ಫಾರ್ಮೆನ್ಸ್ ನಾನಪ್ಪ ಏನೇನು ಮಾಡಿದೆ, ಒಂದು ಸ್ಟೇಜ್ ಅಲ್ಲಿ ನಾನು ಮ್ಯಾಜಿಷಿಯನ್, ನಾನು ಮ್ಯಾಜಿಕ್ ಶೋ ಮಾಡ್ತಾ ಇದ್ದೀನಿ ಅನ್ಕೊಟ್ರೆ, ನಾನು ಮ್ಯಾಜಿಕ್ ಶೋ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ರೆಕಾರ್ಡ್ ಮಾಡೋ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ನನಗೆ ಮಾತ್ರ ಇರುತ್ತೆ. ಐ ಬೀಂಗ್ ದ ಪರ್ಫಾರ್ಮರ್ ಟು ಮೇಕ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಪರ್ಫಾರ್ಮೆನ್ಸ್ ಈಸ್ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ದ ಪರ್ಫಾರ್ಮರ್. ಅವ್ನು ಮಾತ್ರ ಅದನ್ನ ರೆಕಾರ್ಡ್ ಮಾಡ್ಕೊಳಕ್ಕೆ. ಅಂದ್ರೆ ಅವನಂಗೆ ಸರ್ ರೆಕಾರ್ಡ್ ಮಾಡ್ಕೊಂತಾನೆ, ಅವ್ನು ಮ್ಯಾಜಿಕ್ ಶೋ ಮಾಡ್ತಾನೆ ಅಂದ್ರೆ ಅವ್ನ್ ಪರ್ಮಿಷನ್, ಅವನ ಮೂಲಕ ಬೇರೆಯವ್ರು ರೆಕಾರ್ಡ್ ಮಾಡ್ಕೊಬಹುದು. ಅವ್ನು ಹೇಳಿದ್ರೆ ರೆಕಾರ್ಡ್ ಮಾಡ್ಕೊಬಹುದು, ಅವ್ನು ಹೇಳ್ದವ್ರು ರೆಕಾರ್ಡ್ ಮಾಡ್ಕೊಬಹುದು. ಅವನೇ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ, ಕರೆಕ್ಟ್. ಅಂದ್ರೆ ಅವನು ಒಪ್ಪಿಗೆ ಪಡೆದು ಅಥವಾ ಅವನ ಪರವಾಗಿ ಬೇರೆಯವ್ರ ರೆಕಾರ್ಡ್ ಮಾಡ್ಕೊಬೋದೇ ಹೊರತು ಅವನ ಪರ್ಮಿಷನ್ ಇಲ್ಲದೆ ಬೇರೆಯವ್ರು ರೆಕಾರ್ಡ್ ಮಾಡ್ಕೊಳಂಗಿಲ್ಲ. ಮೇಕಿಂಗ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ದ ಪರ್ಫಾರ್ಮರ್. ದಿಸ್ ಇಸ್ ಇಸ್ ರೈಟ್, ಮೊದಲನೇದು. ಎರಡನೇದು, ಟು ರಿಪ್ರೊಡ್ಯೂಸ್ ಎ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಪರ್ಫಾರ್ಮೆನ್ಸ್. ತಾನು ಮಾಡಿದ ಪರ್ಫಾರ್ಮೆನ್ಸ್ ತಾನು ಪ್ರಸ್ತುತಪಡಿಸಿದ್ದಲ್ಲ, ಅದರ ಸೌಂಡ್ ರೆಕಾರ್ಡಿಂಗ್, ಅದರ ಧ್ವನಿ ಮುದ್ರಣ ಆಗ್ಲಿ ಅಥವಾ ವಿಜುವಲ್ ರೆಕಾರ್ಡಿಂಗ್ ಅಂದ್ರೆ ಜಸ್ಟ್ ಎಸ್ ಎ ಸಿನಿಮಾಟೋಗ್ರಾಫ್ ಫಿಲ್ಮ್ ತರ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ವಿಡಿಯೋನ ರಿಪ್ರೊಡ್ಯೂಸ್ ಮಾಡೋದು. ಟು ರಿಪ್ರೊಡ್ಯೂಸ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ದ ಪರ್ಫಾರ್ಮೆನ್ಸ್, ಇಟ್ ಈಸ್ ದೇರ್ ಎಕ್ಸ್ಕ್ಲೂಸಿವ್ ರೈಟ್. ಯಾರು ಆ ಪರ್ಫಾರ್ಮರ್ ಇದನ್ನಲ್ಲ, ಅವನ ಒಂದು ಹಕ್ಕು. ಮುಂದುವರಿತಾ, ಟು ಬ್ರಾಡ್ಕಾಸ್ಟ್ ದ ಪರ್ಫಾರ್ಮೆನ್ಸ್. ಬ್ರಾಡ್ಕಾಸ್ಟ್ ಅಂದ್ರೆ ಸಂವಹನ ಮಾಡೋದು, ಬ್ರಾಡ್ಕಾಸ್ಟಿಂಗ್ ಪ್ರಸಾರ ಮಾಡೋದು. ಪ್ರಸಾರ, ಕರೆಕ್ಟ್. ಪ್ರಸಾರ ಅಂದ್ರೆ ಬ್ರಾಡ್ಕಾಸ್ಟಿಂಗ್, ಕಮ್ಯುನಿಕೇಶನ್ ಅಂದ್ರೆ ಸಂವಹನ. ಪ್ರಸಾರ ಅಂದ್ರೆ ಹೆಂಗ್ ಪ್ರಸಾರ ಮಾಡ್ತಾರೆ? ಬ್ರಾಡ್ಕಾಸ್ಟಿಂಗ್ ಥ್ರೂ ಚಾನಲ್ಸ್, ಸ್ಯಾಟಲೈಟ್ ಚಾನಲ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಮಾರ್ಗದ ಮೂಲಕ. ಯೂಟ್ಯೂಬ್, ನಾವು ಬ್ರಾಡ್ಕಾಸ್ಟಿಂಗ್ ಥ್ರೂ ಫೇಸ್ಬುಕ್ ಲೈವ್ ಮಾಡಿದ್ರೆ ಬ್ರಾಡ್ಕಾಸ್ಟಿಂಗ್ ಆಗ್ತದೆ. ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಇದೆಯಲ್ಲ, ಅಥವಾ ಝೂಮ್. ಇವಾಗ ನಾವೇನ್ ಮಾಡ್ತಿದ್ವಿ, ನಾನು ವಾಟ್ ಎವರ್ ಐ ಆಮ್ ಡೆಲಿವರಿಂಗ್ ಎ ಲೆಕ್ಚರ್, ಇಟ್ ಈಸ್ ಎ ಪರ್ಫಾರ್ಮೆನ್ಸ್ ಅಂಡ್ ಐ ಆಮ್ ಲೈವ್ ಬ್ರಾಡ್ಕಾಸ್ಟಿಂಗ್ ಇಟ್ ಟು ಯು ಪೀಪಲ್. ಯು ಕ್ಯಾನ್ ಸಿ ದಿಸ್. ಸೊ ಟು ಬ್ರಾಡ್ಕಾಸ್ಟ್ ದ ಪರ್ಫಾರ್ಮೆನ್ಸ್ ಇಸ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ದ ಪರ್ಫಾರ್ಮರ್. ಅದು ಅವನಿಗೆ ಮಾತ್ರ ಸೇರಿದಂತಹ ಹಕ್ಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಕುಡ್ ಯು ಫಾಲೋ ವಾಟ್ ಐ ಆಮ್ ಸೇಯಿಂಗ್? ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? Yes, sir.
Okay. ಅರ್ಥ ಆಗ್ತಿದೆ. Okay. Yes, sir. To broadcast the performance, ಅದರ ಪ್ರಸಾರ ಮಾಡೋದು. ನಾನು ಮಾಡ್ತಿರೋ ನಾನೇನ್ ಪ್ರಸ್ತುತಪಡಿಸ್ತಿದ್ದೀನೋ ಅದನ್ನ ಪ್ರಸಾರ ಮಾಡೋದು, ಅಥವಾ ಅದನ್ನ ಲೈವ್ ಬೇಕಾದ್ರೂ ಆಗಿರ್ಬೋದು, ಅಥವಾ ಆಮೇಲೆ ಬೇಕಾದ್ರೂ ಪ್ರಸಾರ ಮಾಡ್ಬೋದು. ನಾಟ್ ನೆಸೆಸರಿಲಿ ಲೈವ್ ಅಷ್ಟೇ, ಇನ್ಕ್ಲೂಡಿಂಗ್ ಲೈವ್ ಆಸ್ ವೆಲ್ ಆಸ್ ಸಮಥಿಂಗ್ ವಿಚ್ ಇಸ್ ಬೀನ್ ರೆಕಾರ್ಡೆಡ್ ನ ಆಮೇಲೆ ಮರುಪ್ರಸಾರ ಮಾಡೋದು, ಯಾವುದೇ ಆಗಿರ್ಬೋದು. ಅದು ಯಾರ ಹಾಕಿರ್ತದೆ? ಅದು ಪರ್ಫಾರ್ಮರ್ಸ್ ಹಕ್ಕು. ಯಾರು ಪ್ರಸ್ತುತಪಡಿಸ್ತಾನಲ್ಲ ಅವನು ಹಕ್ಕಾಗಿರುತ್ತೆ. ಅಂಡ್ ಟು ಕಮ್ಯುನಿಕೇಟ್ ದ ಪರ್ಫಾರ್ಮೆನ್ಸ್ ಟು ಪಬ್ಲಿಕ್ ಅದರ್ವೈಸ್ ದೆನ್ ಬೈ ಬ್ರಾಡ್ಕಾಸ್ಟ್. ಕಮ್ಯುನಿಕೇಟ್ ದ ಪರ್ಫಾರ್ಮೆನ್ಸ್, ಅದನ್ನ ಪ್ರಸ್ತುತಪಡಿಕೆನ ಸಂವಹನ ಮಾಡೋದು. ಹೆಂಗೆ? ಯಾರಿಗೆ ಸಂವಹನ ಮಾಡೋದು? ಪಬ್ಲಿಕ್, ಸಾರ್ವಜನಿಕರ ಸಂವಹನ ಮಾಡೋದು. ಹೆಂಗೆ? ಟು ಪಬ್ಲಿಕ್ ಅದರ್ವೈಸ್ ದೆನ್ ಬ್ರಾಡ್ಕಾಸ್ಟಿಂಗ್, ಪ್ರಸಾರ ಬಿಟ್ಟು ಬೇರೆ ಯಾವುದೇ ಮಾರ್ಗದಲ್ಲಿ ಅಂದ್ರೆ CD ರೆಕಾರ್ಡ್ ಮಾಡ್ಕೊಂಡು ಏನು CD ಮಾರಾಟ ಮಾಡೋದು. ಯಾರೋ ಒಬ್ಬ ಮಾಡಿದ ಒಂದು ಪರ್ಫಾರ್ಮೆನ್ಸ್ ನ CD-ಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದನ್ನ CD-ಗೆ ಕಾಪಿ ಮಾಡ್ಬಿಟ್ಟು CD-ಗಳನ್ನ ಮಾರಾಟ ಮಾಡೋದು. ಅಥವಾ ಬೇರೆ ಯಾವುದೇ ಮಾರ್ಗದಲ್ಲಿ ಅದನ್ನ ಸಾರ್ವಜನಿಕರಿಗೆ ತಲುಪೋ ರೀತಿ ಮಾಡೋದು, ಎಕ್ಸಿಬಿಷನ್ ಮಾಡೋದು. ಅಥವಾ ಹೆಂಗಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಅದನ್ನ ಎಕ್ಸಿಬಿಟ್ ಮಾಡೋದು, ಅದನ್ನ ಹಾಕ್ಬಿಟ್ಟು ಎಲ್ಲರಿಗೂ ತೋರ್ಸೋದು. ಹೆಂಗೆ 108 ಮಾರ್ಗ ಇದೆ. ಅದ್ರ ಮೂಲಕ ಸಾರ್ವಜನಿಕರಿಗೆ ಅದನ್ನ ಸಂವಹನ ಮಾಡೋದು. ಅದು ಯಾರ ಹಕ್ಕಿರುತ್ತೆ? ಅದು ಕೂಡ ಆ ಪರ್ಫಾರ್ಮರ್ದೇ ಹಕ್ಕು. ಅವನು ಮಾತ್ರ ಅದನ್ನ ಮಾಡಬಹುದು, ಅದನ್ನ ಬೇರೆಯವರು ಮಾಡಂಗಿಲ್ಲ. ದೀಸ್ ಆರ್ ಕನ್ಸಿಡರ್ಡ್ as the important rights of performer. If at all you have doubts, please ask. ಇವು ಹಕ್ಕುಗಳು ಆಲ್ಮೋಸ್ಟ್ 1, 2, 3, 4 ಪ್ರಮುಖವಾದ ಹಕ್ಕುಗಳು ಈ ಪರ್ಫಾರ್ಮರ್ಗೆ ಕೃತಿಸ್ವಾಮ್ಯ ಅಧಿನಿಯಮ ನೀಡ್ತು 1994ನೇ ತಿದ್ದುಪಡಿಯ ಮೂಲಕ. ಮುಂದುವರಿತಾ, ಸೊ ಟರ್ಮ್ ಆಫ್ ಪರ್ಫಾರ್ಮರ್ಸ್ ರೈಟ್ಸ್. ಈ ಪರ್ಫಾರ್ಮರ್ನ ಹಕ್ಕು ಎಷ್ಟು ವರ್ಷ ಇರ್ತದೆ? ಈ ಲಿಟರರಿ ವರ್ಕು, ಡ್ರಾಮ್ಯಾಟಿಕ್ ವರ್ಕು, ಮ್ಯೂಸಿಕಲ್ ವರ್ಕು ಎಲ್ಲ ನೋಡಿದ್ವಿ. ಟರ್ಮ್ಸ್ ಆಫ್ ಕಾಪಿ ರೈಟ್ ಆಫ್ ದೆಮ್. ಟರ್ಮ್ ಆಫ್ ಪರ್ಫಾರ್ಮರ್ ರೈಟ್ಸ್ ಇದೆಯಲ್ಲ, ಅದು 60 ವರ್ಷ ಇರೋದಿಲ್ಲ. ಅದನ್ನ ಗಮನಿಸಬೇಕು. ದಟ್ ಇಸ್ ವೇರ್ ದ ಡಿಫರೆನ್ಸ್ ಲೈಸ್. ಪರ್ಫಾರ್ಮರ್ಸ್ ರೈಟ್ಸ್ಗೆ 60 ವರ್ಷ ಪರ್ಫಾರ್ಮರ್ಸ್ ಹಕ್ಕು ಇರೋದಿಲ್ಲ. ಅವನ ಹಕ್ಕುಗಳು ಎಷ್ಟು ದಿವಸ ಇರುತ್ತೆ ಅಂದ್ರೆ, ಈಸ್ ರೈಟ್ ಇಸ್ ಗೋಯಿಂಗ್ ಟು ಬಿ 50 years ಫ್ರಮ್ ದ ಇಯರ್ ಆಫ್ ಪರ್ಫಾರ್ಮೆನ್ಸ್. ಅಂದ್ರೆ ಲೈಫ್ ಟೈಮ್ ಇರೋದಿಲ್ಲ, ಥ್ರೂಔಟ್ ಇಸ್ ಲೈಫ್ ಟೈಮ್ ಅಂತ ಹೇಳಂಗಿಲ್ಲ. ಪರ್ಫಾರ್ಮರ್ಸ್ ರೈಟ್ಸ್ ಇರೋದು ಅಷ್ಟು ಕೇವಲ 50 ವರ್ಷ. ಯಾವತ್ತಿನಿಂದ? ಫ್ರಮ್ ದ ಇಯರ್ ಆಫ್ ಪರ್ಫಾರ್ಮೆನ್ಸ್. ಅವನು ಯಾವತ್ತು ಆ ಪರ್ಫಾರ್ಮೆನ್ಸ್ ಕೊಡ್ತಾನೋ ಅವತ್ತಿನಿಂದ 50 ವರ್ಷ ಅವನಿಗೆ ಆ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ದಟ್ ಈಸ್ ದ ಟರ್ಮ್ ಆಫ್ ಪರ್ಫಾರ್ಮರ್ಸ್. ಟರ್ಮ್ ಆಫ್ ಕಾಪಿರೈಟ್ ಅನ್ನಲ್ಲ ನಾವು, ಯಾಕಂದ್ರೆ ದಿಸ್ ಇಸ್ ನಾಟ್ ಕಾಪಿರೈಟ್, ಇಟ್ ಈಸ್ ನೈಬರಿಂಗ್ ರೈಟ್ ಆಫ್ ಕಾಪಿರೈಟ್. ಕೃತಿಸ್ವಾಮ್ಯ ಹಕ್ಕಿನ ಜೊತೆಯಲ್ಲಿರುವಂತಹ ಹಕ್ಕು ಪರ್ಫಾರ್ಮರ್ಸ್ ರೈಟ್ಸ್. ಯಾವತ್ತು ನೀವು ಪರ್ಫಾರ್ಮರ್ಸ್ ರೈಟ್ಸ್ ನ ಕಾಪಿರೈಟ್ ಅನ್ಬಾರ್ದು. ಇಟ್ಸ್ ಎ ನೈಬರಿಂಗ್ ರೈಟ್. ಸೊ 50 years from the year of performance. This is with respect to term of performers right. So ಇಲ್ಲಿ ಮುಂದಕ್ಕೆ ಬರೀತಾ, once a performer has by a written agreement, ಇದು ಕೆಲವು ಕಂಡೀಷನ್ಸ್ ಇದಾವೆ. Once a performer by written agreement consented to the incorporation of his performance in a cinematograph film. ಒಂದ್ ಸರ್ತಿ ಒಬ್ಬ ಪರ್ಫಾರ್ಮರು ಈ ಲಿಖಿತ ಒಪ್ಪಂದದ ಮೂಲಕ ತನ್ನ ಒಂದು ಪರ್ಫಾರ್ಮೆನ್ಸ್, ತನ್ನ ಒಂದು ಪ್ರಸ್ತುತಪಡಿಸುವಿಕೆನ ಒಂದು ಸಿನಿಮಾಟೋಗ್ರಾಫ್ ಫಿಲ್ಮ್ ಅಂದ್ರೆ ಚಲನಚಿತ್ರಕ್ಕೆ ಸೇರಿಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂದ್ರೆ, ಒನ್ಸ್ ಎ ಪರ್ಫಾರ್ಮರ್ ಬೈ ರಿಟರ್ನ್ ಅಗ್ರಿಮೆಂಟ್. ಇವು ಬಹಳ ಮುಖ್ಯ. ಪರ್ಫಾರ್ಮರ್ ಏನ್ ಮಾಡ್ಬೇಕು? ಒಂದು ಲಿಖಿತ ಒಪ್ಪಂದ ಕರಾರನ್ನ ಮಾಡ್ಕೊಬೇಕು. ಅದ್ರ ಮೂಲಕ ಏನ್ ಮಾಡ್ಬೇಕು? ಅವನು ಒಪ್ಪಿಗೆ ಕೊಟ್ಟಿರ್ತಾನೆ. ಏನಕ್ಕೆ ಒಪ್ಪಿಗೆ ಕೊಟ್ಟಿರ್ತಾನೆ? ಅವನ ಒಂದು ಏನು ಪರ್ಫಾರ್ಮೆನ್ಸ್ ಇದೆಯಲ್ಲ, ಪ್ರಸ್ತುತಪಡಿಕೆ ಇದೆಯಲ್ಲ, ಅದನ್ನ ಒಂದು ಸಿನಿಮಾಟೋಗ್ರಾಫ್ ಫಿಲ್ಮ್, ಒಂದು ಚಲನಚಿತ್ರದಲ್ಲಿ ಸೇರ್ಸೋದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾನೆ. ಇನ್ಕಾರ್ಪೊರೇಷನ್ ಅಂದ್ರೆ ಅದ್ರಲ್ಲಿ ಅದನ್ನ ಆ ಪರ್ಫಾರ್ಮೆನ್ಸ್ ನ ಅಲ್ಲಿ ಸೇರ್ಸೋದು. ಆ ಸಿನಿಮಾಟೋಗ್ರಾಫ್ ಚಲನಚಿತ್ರದ ಒಂದು ಭಾಗ ಆಗುತ್ತೆ ಆ ಪರ್ಫಾರ್ಮೆನ್ಸ್. ಅವಾಗ ಏನಾಗುತ್ತೆ ಅಂದ್ರೆ, ಹಂಗ್ ಸೇರ್ಸಿದ ಮೇಲೆ ಈ ಶಲ್ ನಾಟ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ವ್ಯತಿರಿಕ್ತವಾಗಿ ಬೇರೆ ಏನು ಒಪ್ಪಂದ ಇಲ್ಲದೆ ಇದ್ರೆ, ಆಬ್ಜೆಕ್ಟ್ ಟು ದ ಎಂಜಾಯ್ಮೆಂಟ್ ಬೈ ದ he cannot object to the enjoyment of the producer of the film of the performer's right in the same film. ಅವಾಗ ಆ ಪರ್ಫಾರ್ಮರ್ ನ ರೈಟ್ ಇರುತ್ತಲ್ಲ, ಆ ಏನೇನು ಹಕ್ಕುಗಳಿದಾವೋ ಅವುಗಳನ್ನ ಯಾರು ಅನುಭವಿಸ್ಬೋದು ಅಂದ್ರೆ, ಆ ಪ್ರೊಡ್ಯೂಸರ್ ಅನುಭವಿಸ್ತಾನೆ. ಪ್ರೊಡ್ಯೂಸರ್ ಅಂದ್ರೆ ಆ ಚಲನಚಿತ್ರದ ನಿರ್ಮಾಪಕ. ಅವನಿಗೆ ಆ ಪರ್ಫಾರ್ಮರ್ ನ ಏನೇನು ಹಕ್ಕುಗಳಿದಾವೋ ಆ ಎಲ್ಲಾ ಹಕ್ಕುಗಳು ಈ ಪ್ರೊಡ್ಯೂಸರ್ಗೆ ಬರುತ್ತೆ. ಯಾವ್ದಕ್ಕೆ ಸಂಬಂಧಪಟ್ಟಂತೆ? ಇಸ್ ಪರ್ಫಾರ್ಮೆನ್ಸ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಇನ್ಕಾರ್ಪೊರೇಷನ್ ಇನ್ ದ ಸಿನಿಮಾಟೋಗ್ರಾಫ್ ಫಿಲ್ಮ್. ಆ ಒಂದು ಸಿನಿಮಾಟೋಗ್ರಾಫ್ ಚಲನಚಿತ್ರದಲ್ಲಿ ಏನಾದ್ರು ಆ ಪರ್ಫಾರ್ಮೆನ್ಸ್ ಸೇರಿಸಿದ್ದಾರೆ ಅಂದ್ರೆ, ಆ ಪರ್ಫಾರ್ಮರ್ ಹಕ್ಕಿದೆಯಲ್ಲ, ಟು ರಿಪ್ರೊಡ್ಯೂಸ್ ದ ವರ್ಕ್ ಆರ್ ಟು ಕಮ್ಯುನಿಕೇಟ್ ದ ವರ್ಕ್ ಟು ಪಬ್ಲಿಕ್ ಆರ್ ಟು ಮೇಕ್ ಕಾಪೀಸ್ ಆಫ್ ದ ವರ್ಕ್,
ಮೇಕ್ ಸೌಂಡ್ ವಿಡಿಯೋ ರೆಕಾರ್ಡಿಂಗ್ ಆರ್ ಸೌಂಡ್ ರೆಕಾರ್ಡಿಂಗ್ ಆಫ್ ದಟ್ ವರ್ಕ್. ಈ ಹಕ್ಕುಗಳಿದಾವಲ್ಲ ಪರ್ಫಾರ್ಮ್ ಮಾಡಿಟ್ಟು, ಆ ಎಲ್ಲಾ ಹಕ್ಕುಗಳನ್ನ ಪ್ರೊಡ್ಯೂಸರ್ ಎಂಜಾಯ್ ಮಾಡ್ತಾನಲ್ಲ, ಅದನ್ನ ಅಬ್ಜೆಕ್ಟ್ ಮಾಡಂಗಿಲ್ಲ. He shall not, in the absence of a contract to the contrary, object to the enjoyment by the producer of the film of the performers right in the same film. ಆ ಒಂದು ಸಿನಿಮಾದ ಬಗ್ಗೆ ಮೇಲೆ ಅವನಿಗೆ ಏನಕ್ಕಿರುತ್ತೋ ಆ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದ್ರ ಮೇಲೆ ಆ ಎಲ್ಲಾ ಹಕ್ಕುಗಳು ಆ ಪ್ರೊಡ್ಯೂಸರ್ಗೆ ಇರುತ್ತೆ. ಅಂದ್ರೆ ಪ್ರೊಡ್ಯೂಸರ್ ಏನ್ ಮಾಡ್ಬೋದು, ಪ್ರೊಡ್ಯೂಸರ್ ಅದನ್ನ ಪಬ್ಲಿಷ್ ಮಾಡ್ಬೋದು, ಪ್ರೊಡ್ಯೂಸರ್ ಅದರ ಕಾಪಿ ಮಾಡ್ಬೋದು, ಪ್ರೊಡ್ಯೂಸರ್ ಏನ್ ಮಾಡ್ಬೋದು ಅದನ್ನ ರಿಲೀಸ್ ಮಾಡ್ಬೋದು ಮೂವಿ, ಅಥವಾ ಪ್ರೊಡ್ಯೂಸರ್ ಸ್ಯಾಟಲೈಟ್ ಚಾನೆಲ್ಸ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡ್ಬೋದು. ಇದೆಲ್ಲ ಯಾರು ಮಾಡ್ಬೋದಾಯ್ತು ಪರ್ಫಾರ್ಮೆನ್ಸ್ ನ? ದಿಸ್ ಪರ್ಫಾರ್ಮೆನ್ಸ್ ಕುಡ್ ಬಿ ಡನ್ ಓನ್ಲಿ ಬೈ ದ ಪರ್ಫಾರ್ಮರ್, ಅವನ ಹಕ್ಕು. ಆದ್ರೆ ಅದನ್ನ ಸಿನಿಮಾಟೋಗ್ರಾಫ್ ಫಿಲ್ಮ್ ಸೇರಿಸಿದ್ವಿ ಅದನ್ನ, ಅವಾಗ ಅವನ ಹಕ್ಕುಗಳನ್ನೆಲ್ಲ ಯಾರು ಎಂಜಾಯ್ ಮಾಡ್ಬೋದು? ಆ ಒಂದು ಚಲನಚಿತ್ರದ ಪ್ರೊಡ್ಯೂಸರ್ ಎಂಜಾಯ್ ಮಾಡ್ಬೋದು. ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಆ ಚಲನಚಿತ್ರದ ಓನರ್ ಯಾರು ಇರ್ತಾನೋ, ಕಾಪಿರೈಟ್ ಓನರ್ ಇರ್ತಾನಲ್ಲ, ಅವನು ಅದನ್ನ ಬಳಸ್ಕೊಬಹುದು ಅಥವಾ ಅದನ್ನ ಅನುಭವಿಸಬಹುದು. ದಿಸ್ ಇಸ್ the right which a producer gets whenever there is a written agreement with which the performer has given consent to his performance to be incorporated in a cinematography. ಅವಾಗ ಈ ರೀತಿ ನಿಯಮಗಳು ಅನ್ವಯಿಸುತ್ತೆ. ಯಾಕೆಂದ್ರೆ ಹೌದಲ್ವಾ, ಅದರ್ವೈಸ್ ನಾನು ದುಡ್ಡು ಕೊಟ್ಟಿರ್ತೀನಿ ಪರ್ಫಾರ್ಮರ್ಗೆ, ಅವನ ಪರ್ಫಾರ್ಮೆನ್ಸ್ ನನ್ನ ಒಂದು ಚಲನಚಿತ್ರದಲ್ಲಿ ಸೇರ್ಸ್ಕೊಬೇಕು ಅಂತ. ಇವಾಗ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಯಾವ್ದೋ ಒಂದು ಚಲನಚಿತ್ರ ಪ್ರೊಡ್ಯೂಸ್ ಮಾಡ್ತಿದ್ರೆ ಅದ್ರಲ್ಲಿ ಒಂದು 10 ನಿಮಿಷ ಯಾವ್ದೋ ಪರ್ಫಾರ್ಮೆನ್ಸ್ ಮಾಡಿರ್ತಾನೆ ಯಾರೋ ಒಬ್ಬ ಪರ್ಫಾರ್ಮರ್, ಏನೋ ಡ್ಯಾನ್ಸ್ ಇರ್ಬೋದು ಅಥವಾ ಏನೋ ಒಂದು ಏನೋ ಮ್ಯಾಜಿಕ್ ಶೋ ಮಾಡಿರ್ತಾನೆ, ಅಥವಾ ಸ್ನೇಕ್ ಚಾರ್ಮರ್ ಇರ್ಬೋದು, ಅವನದನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಆ ರೆಕಾರ್ಡ್ ಮಾಡಿದ್ನ ಅವ್ನು ಸಿನಿಮಾಟೋಗ್ರಫಿ ಚಲನಚಿತ್ರದಲ್ಲಿ ಸೇರಿಸಿದ್ದಾನೆ. ಅದು ಒಂದು ಚಲನಚಿತ್ರದ ಒಂದು ಭಾಗ. ಚಲನಚಿತ್ರದ ಒಂದು ಭಾಗ ಆದ್ಮೇಲೆ ಒಪ್ಪಿಗೆ ಕೊಟ್ಟಿದ್ದೀನಿ, ಇನ್ಕಾರ್ಪೊರೇಷನ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಫಿಲ್ಮ್ ರಿಲೀಸ್ ಮಾಡ್ತೀನಿ ಅಂದ್ರೆ, ನನ್ನ ಪರ್ಫಾರ್ಮೆನ್ಸ್ ಐತೆ, ನನ್ನ ಒಪ್ಪಿಗೆ ಪಡೆದೆ ನೀನು ಫಿಲ್ಮ್ ರಿಲೀಸ್ ಮಾಡಬಾರ್ದು ಅಂದ್ರೆ ಪ್ರೊಡ್ಯೂಸರ್ ಎಲ್ಲ ಹೋಗ್ಬೇಕು, ಅಥವಾ ಅವನು ಬೇರೆ ಸ್ಯಾಟಲೈಟ್ ಚಾನಲ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡಬಾರ್ದು, ಮಾಡಿದ್ರೆ ನಂಗೆ ನಾನು ಒಪ್ಪಿಗೆ ಪಡಿಬೇಕು ಅಂದ್ರೆ ಸಿನಿಮಾಟೋಗ್ರಾಫ್ ಫಿಲ್ಮೇ ರಿಲೀಸೇ ಆಗಲ್ಲ, ನಿಂತೋಗ್ಬಿಡುತ್ತೆ. ಅವ್ನು ಮಾಡಿದ್ದೆಲ್ಲ ಕೆಲಸ ವ್ಯರ್ಥ ಆಗಲ್ಲ. ಅದರಿಂದ ಅದನ್ನ ತಪ್ಸೋದಕ್ಕೋಸ್ಕರ ಮತ್ತೆ ಪರ್ಫಾರ್ಮರ್ ಬೇಕಾದ್ರೆ ದುಡ್ಡು ತಗೊಬಹುದು ಇನ್ಕಾರ್ಪೊರೇಟ್ ಮಾಡೋದಕ್ಕೆ, ಒಪ್ಪಂದ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಬಹುದು. ಆದ್ರೆ ಒಂದ್ಸತಿ ಒಪ್ಪಿಗೆ ಕೊಟ್ಟ ಮೇಲೆ ಆಮೇಲೆ ಅದನ್ನ ತಡೆಯೋದಕ್ಕೆ, ರಾಜೇಶ್ವರಿ ಏನೋ ಬರೀತಿದ್ಯಾ ನೋಡಮ್ಮ, ಸುಮ್ನಿರಮ್ಮ, ಏನೋ ಮಾರ್ಕ್ ಮಾಡ್ತಿದ್ದೀರಲ್ಲಿ, ಮಾಡಬಾರ್ದು. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಅದು ಆ ಒಂದು ಕಾರಣಕ್ಕೋಸ್ಕರ ನೀನು ಒಪ್ಪಿಗೆ ಕೊಟ್ಟು ಚಲನಚಿತ್ರದಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಸೇರಿಸಿದೆ ಅಂದ್ಮೇಲೆ ನೀನು ನಿನ್ನ ಎಲ್ಲಾ ಹಕ್ಕುಗಳನ್ನ ಪ್ರೊಡ್ಯೂಸರ್ ಕೊಟ್ಟಂಗೆ. ಅವನು ಅದನ್ನ ಆ ಚಲನಚಿತ್ರದಲ್ಲಿ ಏನೇನಿದೆಯೋ ಅದನ್ನ ಆಸ್ ಇಫ್ ಇಟ್ ಈಸ್ ಹಿಸ್ ರೈಟ್ ಅನ್ನಂಗೆ ಅದನ್ನ ಬಳಸ್ಕೊಳ್ಳೋ ಅಧಿಕಾರ ಆ ಪ್ರೊಡ್ಯೂಸರ್ ಇರ್ಬೋದು, ಅಥವಾ ಆ ಚಲನಚಿತ್ರದ ಓನರ್ ಯಾರಿರ್ತಾರೋ ಕಾಪಿರೈಟ್ ಓನರ್, ಅವನಿಗೆ ಆ ಹಕ್ಕು ಇರುತ್ತೆ. ಓಕೆ, ದಿಸ್ ಇಸ್ ದ ರೂಲ್. ಮುಂದುವರಿತಾ, ನೆಕ್ಸ್ಟ್ ಈಸ್ acts not constituting infringement of performance rights. ಕೆಲವು ಕೃತ್ಯಗಳು, ಇವು ಇವನ್ ಮುಂದಕ್ಕೆ ಓದ್ತೀವಿ ನಾವು, ಕಾಪಿರೈಟ್ಗೂ ಓದ್ತೀವಿ ಇದನ್ನ, ಫೇರ್ ಡೀಲಿಂಗ್ ಅಂತ. ಇದು ಇಲ್ಲೂ ಈ ಪರ್ಫಾರ್ಮರ್ಸ್ ರೈಟ್ಸ್ಗೂ ಅನ್ವಯಿಸುತ್ತೆ. ಈ ಪರ್ಫಾರ್ಮರ್ ರೈಟ್ ಓದ್ತಾ ಇದರಿಂದ ಅದ್ರ ಜೊತೆಲೆ ಅದನ್ನ ಮುಗಿಸ್ಬಿಡೋಣ ಅಂತ ಇಲ್ಲಿ ಅದನ್ನ ತಗೊಂಡಿದ್ದೀನಿ. acts which does not constitute infringement of performance. ಕೆಲವು ಕೃತ್ಯಗಳಿದಾವೆ, ಅವುಗಳನ್ನ ಲಿಟ್ರಲ್ ಆಗಿ ನಾವು ತಗೊಂಡ್ರೆ ಇಷ್ಟೊತ್ತು ಡಿಸ್ಕಸ್ ಮಾಡೋದಲ್ಲ, ಅವೆಲ್ಲ ಕೃತಿಸ್ವಾಮ್ಯ ಹಕ್ಕು, ಅವೆಲ್ಲ ಪರ್ಫಾರ್ಮರ್ನ ಹಕ್ಕುಗಳು ಅಂತ ನಾವು ಪರಿಗಣಿಸ್ತೀವಿ. ಆದ್ರೆ ಅಂತ ಕೆಲವು ಕೃತಿಗಳನ್ನ ನಾವು ಕೆಲವು ಸಂದರ್ಭಗಳಲ್ಲಿ ಮಾಡಿದ್ರೆ ಅದು ಆ ಪರ್ಫಾರ್ಮರ್ಸ್ ನ ಹಕ್ಕಿನ ಉಲ್ಲಂಘನೆ ಅಂತ ಪರಿಗಣಿಸೋದಿಲ್ಲ. ಎಕ್ಸೆಪ್ಷನ್ಸ್ ಟು ದ ಇನ್ಫ್ರಿಂಜ್ಮೆಂಟ್ ಆಫ್ ಪರ್ಫಾರ್ಮರ್ಸ್. ಕೆಲವು ಕೃತ್ಯಗಳು ಪದಶಃ ನಾವು ತಗೊಂಡ್ರೆ ಅದು ಇನ್ಫ್ರಿಂಜ್ಮೆಂಟ್ ಆಗ್ತದೆ, ಆದ್ರೆ ಅದಕ್ಕೆ ಕಾನೂನು ಏನ್ ಮಾಡಿದೆ, ಅದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ನ ಕೊಟ್ಟಿದೆ, ಕೆಲವು ಅಪವಾದಗಳನ್ನ ಕೃತಿಸ್ವಾಮ್ಯ ಅಧಿನಿಯಮದಲ್ಲಿ ಇದ್ರ ಬಗ್ಗೆ ನಿಯಮಗಳನ್ನ ಮಾಡಿದ್ದಾರೆ. ಅವು ಯಾವುವು ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡಕ್ಕೆ ಪ್ರಯತ್ನ ಪಡೋಣ. ದೀಸ್ ಆರ್ ದ ಆಕ್ಟ್ಸ್ ವಿಚ್ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಇನ್ಫ್ರಿಂಜ್ಮೆಂಟ್ ಈವನ್ ದೋ ದೀಸ್ ಥಿಂಗ್ಸ್ ಕುಡ್ ಬಿ ಡನ್ ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಬೈ ದ ಪರ್ಫಾರ್ಮರ್ ಮಾತ್ರ ಏಕಿದೆ, ಆದ್ರೂ ಬೇರೆಯವ್ರನ್ನ ಮಾಡಿದ್ರು ಅದನ್ನ ನಾವು ಅವನ ಪರ್ಫಾರ್ಮರ್ ಪ್ರಸ್ತುತಪಡಿಸ್ತಾನಲ್ಲ ಆ ವ್ಯಕ್ತಿ ಹಕ್ಕುಗಳ ಉಲ್ಲಂಘನೆ ಅಲ್ಲ ಅಂತ ಪರಿಗಣಿಸ್ತೀವಿ. ಯಾವ ಆಕೃತಿಗಳು ಅಂದ್ರೆ, ಮೊದಲನೇದು, ಸೊ ಮೇಕಿಂಗ್ ಎ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಫಾರ್ ಪ್ರೈವೇಟ್ ಯೂಸ್ ಆಫ್ ದ ಪರ್ಸನ್ ಮೇಕಿಂಗ್ ಇಟ್. ನೋಡ್ರಿ ಮುಖ್ಯ, ಮೇಕಿಂಗ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಫಾರ್ ಪ್ರೈವೇಟ್ ಯೂಸ್ ಆಫ್ ಪರ್ಸನ್ ಮೇಕಿಂಗ್ ಇಟ್. ಪ್ರೈವೇಟ್ ಯೂಸ್ ಅಂದ್ರೆ ಖಾಸಗಿ ಬಳಕೆ. ಯಾರೋ ಒಬ್ಬ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾನೆ, ನೀವು ಆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದೀರಿ, ನೀವೇನ್ ಮಾಡ್ತೀರಾ, ನಿಮ್ ಮೊಬೈಲ್ ಚೆನ್ನಾಗಿದೆ ತಗೊಳ್ಳಿ ಮಾಡಿ ರೆಕಾರ್ಡ್ ಮಾಡ್ಕೊಳಕ್ ಶುರು ಮಾಡಿದ್ರಿ. ಏನಕ್ಕೆ ರೆಕಾರ್ಡ್ ಮಾಡ್ಕೊಂಡ್ರಿ, ನೀವು ಅದ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ನೀವು ಕುತ್ಕೊಂಡು ಮನೆಯಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನೋಡೋದು, ನಿಮ್ ಮನೆಯಲ್ಲಿ ಟಿವಿ ಹಾಕೊಂಡು ನೋಡೋದು ಅಷ್ಟೇ ಹೊರತು ಅದನ್ನ
ಸಾರ್ವಜನಿಕರಿಗೆ ಸಂವಹನ ಮಾಡೋದಕ್ಕೋಸ್ಕರ ಮಾಡ್ತಿಲ್ಲ, ಅಥವಾ ಕಾಪಿ ಮಾಡಿ ಎಲ್ಲರಿಗೂ ಹಂಚಕ್ಕೆ ಅಥವಾ ಮಾರಾಟ ಮಾಡಕ್ ಮಾಡ್ತಿಲ್ಲ. ಐ ಆಮ್ ಡೂಯಿಂಗ್ ಇಟ್ ಮೇಕಿಂಗ್ ಆನ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್. ನಾವು ಓದಿದ್ವಿ ಮುಂಚೆ ಏನು, ಮೇಕಿಂಗ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಎ ಪರ್ಫಾರ್ಮೆನ್ಸ್ ಈಸ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ದ ಪರ್ಫಾರ್ಮರ್. ಅಂದ್ರೆ ಯಾವುದೇ ಒಂದು ಚಲನ್ ವಿಡಿಯೋ ಮಾಡೋದು ಅಥವಾ ಸೌಂಡ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಆ ಪರ್ಫಾರ್ಮೆನ್ಸ್ ಅದು ಯಾವಾಗ್ಲೂ ಆ ಪರ್ಫಾರ್ಮರ್ನ ಒಂದು ಹಕ್ಕು. ಆದ್ರೆ ಏನ್ ಮಾಡಿದೀವಿ, ಯಾರೋ ಒಬ್ಬ ವ್ಯಕ್ತಿ ಅದನ್ನ ತಾನು ರೆಕಾರ್ಡ್ ಮಾಡ್ಕೊಂತಾನೆ, ತನ್ನ ಫೋನಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂತಾನೆ. ಆದ್ರೆ ಏನಕ್ಕೆ ಮಾಡ್ಕೊಂಡ? ಫಾರ್ ಪ್ರೈವೇಟ್ ಯೂಸ್, ಖಾಸಗಿ ಬಳಕೆಗೋಸ್ಕರ ರೆಕಾರ್ಡ್ ಮಾಡ್ಕೊಂಡ್ರೆ ಅದು ಪರ್ಫಾರ್ಮರ್ ಇದನ್ನಲ್ಲ, ಆ ಪರ್ಫಾರ್ಮರ್ ರೈಟ್ಸ್ ನ ಉಲ್ಲಂಘನೆ ಆಗೋದಿಲ್ಲ. ಸೊ ಯಾರೊಬ್ಬ ಏನು, ಬಟ್ ಅದನ್ನ ಬೇರೆ ಯಾವುದೇ ಕಾರಣಕ್ಕೆ ಬಳಸಿದ್ರು ಇನ್ಫ್ಲುಮೆಂಟ್ ಆಫ್ ಕಾಪಿರೈಟ್ ಅಷ್ಟೇ ಆಗಲ್ಲ, ಬೇಕಾದ್ರೆ ಕ್ರೈಮ್ ಅಂತಾನು ಕನ್ಸಿಡರ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀನಿ, ನಾನು ತೊಂದರೆ ಕೊಡ್ತೀನಿ, ಈಸ್ ಬ್ರೀಚಿಂಗ್ ಮೈ ಪ್ರೈವಸಿ ಅಂತ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಪಬ್ಲಿಕ್ ಪರ್ಫಾರ್ಮೆನ್ಸ್ ಇರುವಾಗ ವಿಜುವಲ್ ರೆಕಾರ್ಡಿಂಗ್ ಆರ್ ಸೌಂಡ್ ರೆಕಾರ್ಡಿಂಗ್ ಫಾರ್ ಪ್ರೈವೇಟ್ ಯೂಸ್ ಇದೆಯಲ್ಲ, ಅದನ್ನ ಅನ್ಲೆಸ್ ಯು ಎಕ್ಸ್ಪ್ರೆಸ್ಲಿ ಪ್ರಾಹಿಬಿಟ್ ಮಾಡ್ಕೊಂಡ್ರೆ ಇದು ತಪ್ಪಂತ ಪರಿಗಣಿಸೋದಿಲ್ಲ. ಅದನ್ನ ಇನ್ಫ್ಲುಮೆಂಟ್ ಆಫ್ ಪರ್ಫಾರ್ಮೆನ್ಸ್ ರೈಟ್ಸ್ ಅಂತ ಕರೆಯಂಗಿಲ್ಲ. ಬೇಕಾದ್ರೆ ಅಬ್ಜೆಕ್ಟ್ ಮಾಡ್ಬೋದು. ಕೆಲವು ಕಡೆ ಹೇಳ್ತಾರೆ, ಸೊ ಕೆಲವು ಸತಿ ಪರ್ಫಾರ್ಮೆನ್ಸ್ ಇದ್ದಾಗ ಅಥವಾ ಕೆಲವು ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲರೂ ಓಪನ್ ಆಗಿ ಹೇಳ್ತಾರೆ ಫಸ್ಟ್ ಏನಂತ, ಏನು ಯಾರು ದಯವಿಟ್ಟು ರೆಕಾರ್ಡ್ ಫೋಟೋ ತೆಗಿಬೇಡಿ, ಆಡಿಯೋ ರೆಕಾರ್ಡ್ ಮಾಡ್ಕೊಬೇಡಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಬೇಡಿ ಅಂತ ಎಕ್ಸ್ಪ್ರೆಸ್ ಆಗಿ ಹೇಳ್ತಾರೆ. ಯಾರು ದಯವಿಟ್ಟು ಕ್ಯಾಮ್ರಾ ಓಪನ್ ಮಾಡಬೇಡಿ, ನೀವು ಬಂದು ಕೇಳ್ಕೊಂಡು ಹೋಗ್ಬೋದು ಅಷ್ಟೇ ಹೊರತು ಯಾವುದೇ ರೆಕಾರ್ಡಿಂಗ್ ಮಾಡ್ಕೊಳ್ಳೋದನ್ನ ನಾವು ನಿಷೇಧಿಸಿದೀವಿ ಅಂದ್ರೆ ಅವಾಗ ದೇ ಮೇ ಪ್ರಿವೆಂಟ್ ಯು ಫ್ರಮ್ ಡೂಯಿಂಗ್ ಸೊ. ಅವಾಗ ನನ್ಗೆ ಕಾಪಿರೈಟ್ ಗಳಿಗೆ ಹಕ್ಕಿದೆ, ನಾನು ಮಾಡೇ ಮಾಡ್ತೀನಿ ಅಂದ್ರೆ ಹೊರಗೆ ಕಳಿಸ್ತಾರೆ, ಹೌದಲ್ಲ? ಸೊ ಆದ್ರೆ ಹಂಗೇನು ಇಲ್ಲ ಅಂದ್ರೆ ನೀವು ನಿಮ್ಮ ಖಾಸಗಿ ಬಳಕೆಗೋಸ್ಕರ ಏನಾದ್ರು ಒಂದು ಪರ್ಫಾರ್ಮೆನ್ಸ್ ನ ರೆಕಾರ್ಡ್ ಮಾಡ್ಕೊಂಡ್ರೆ ಅವಾಗ ಅದನ್ನ ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಅಂತ ಅಲ್ಲ, ಕೃತಿಸ್ವಾಮ್ಯ ಅಲ್ಲ, ಸರಿ. ಇವಾಗ ಎಲ್ಲಿವರೆಗೂ ಪರ್ಫಾರ್ಮರ್ಸ್ ರೈಟ್ಸ್, ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ಸ್ ರೈಟ್ ಇದೆಯಲ್ಲ, ಅವುಗಳಲ್ಲಿ ಕೃತಿಸ್ವಾಮ್ಯ ಅನ್ನಲ್ಲ, ದೇ ಆರ್ ನೈಬರಿಂಗ್ ರೈಟ್ಸ್ ಆಫ್ ಕಾಪಿರೈಟ್ ಅಂತೀವಿ. ಓಕೆ, ಸೊ ಮೇಕಿಂಗ್ ಆಫ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಫಾರ್ ಪ್ರೈವೇಟ್ ಯೂಸ್ ಆಫ್ ಎ ಪರ್ಸನ್ ಮೇಕಿಂಗ್ ಇಟ್, ಅದು ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಅಲ್ಲ ಅಂತ ಪರಿಗಣಿಸ್ತೀವಿ. ನೆಕ್ಸ್ಟ್ ಒನ್, ಫಾರ್ ದ ಪರ್ಪಸ್ ಆಫ್ ಬೋನಾಫೈಡ್ ಟೀಚಿಂಗ್ ಆರ್ ರಿಸರ್ಚ್, ತನ್ನ ಯಾವುದೋ ಒಂದು ರಿಸರ್ಚ್ಗೋಸ್ಕರ ಅಥವಾ ತನ್ನ ಒಂದು ಯಾರಿಗೋ ಪಾಠ ಹೇಳಬೇಕು ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಂತಿದ್ದೀನಿ ಅಂದ್ರೆ ವಿಜುವಲ್ ರೆಕಾರ್ಡಿಂಗ್ ಆರ್ ಸೌಂಡ್ ರೆಕಾರ್ಡಿಂಗ್ ಖಾಸಗಿ ಬಳಕೆಗೋಸ್ಕರ ಅಥವಾ ಟೀಚ್ ಮಾಡೋದಕ್ಕೋಸ್ಕರ ಅಥವಾ ರಿಸರ್ಚ್ಗೋಸ್ಕರ ಏನಾದ್ರು ರೆಕಾರ್ಡ್ ಮಾಡ್ಕೊಂತೀನಿ ಅಂದ್ರೆ ಅದು ಕೂಡ ಆ ಪರ್ಫಾರ್ಮರ್ಸ್ ರೈಟ್ಸ್ ನ ಉಲ್ಲಂಘನೆ ಅಲ್ಲ ಅಂತ ಪರಿಗಣಿಸ್ತಾರೆ. ಮುಂದುವರಿತಾ, ಸೊ ಫಾರ್ ರಿಪೋರ್ಟಿಂಗ್ ಆಫ್ ಕರೆಂಟ್ ಇವೆಂಟ್ಸ್ ಆರ್ ಫಾರ್ ಬೋನಾಫೈಡ್ ರಿವ್ಯೂ. ಫಾರ್ ರಿವ್ಯೂ, ಇವಾಗ ಕೆಲವು ನೀವು ಫೇಸ್ಬುಕ್ ಅಲ್ಲಿ ನೋಡ್ತೀರಪ್ಪ, ಅವಾಗ ರಿವ್ಯೂಸ್ ಬರ್ತದೆ. ಯಾರೋ ಒಬ್ಬ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾನೆ ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ನ ರಿವ್ಯೂ ಮಾಡೋದಕ್ಕೋಸ್ಕರ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಪೋಸ್ಟ್ ಮಾಡಿ ಕೆಳಗಡೆ ರಿವ್ಯೂ ಬರೆಯೋದು. ಇವ್ರು ಅಥವಾ ಅವ್ರ ಜೊತೆ ಆಡಿಯೋಲ್ಲೇ ರಿವ್ಯೂ ಮಾಡ್ಬೋದು. ನೋಡ್ರಿ ಇಷ್ಟು ಚೆನ್ನಾಗಿ ಹಿಂಗ್ ಮಾಡ್ತೀರಿ, ಹಿಂಗ್ ಡ್ಯಾನ್ಸ್ ಸರಿಯಾಗಿ ಮಾಡ್ಲಿಲ್ಲ, ಈ ಸ್ಟೆಪ್ ತಪ್ಪು ಮಾಡಿದ್ರು ಅಂತ ಹೇಳ್ಬೋದು. ಅಥವಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ರಿವ್ಯೂ ಮಾಡೋದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡ್ಕೊಂಡು, ಆ ರಿವ್ಯೂ ಮಾಡೋವಾಗ ಏನ್ ಮಾಡ್ತಾರೆ, 1 ಗಂಟೆ ಪ್ರೋಗ್ರಾಮ್ ಅಂದ್ರೆ 1 ಗಂಟೆ ಫುಲ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ರಿವ್ಯೂ ಮಾಡ್ತೀನಿ ಅಂದ್ರೆ ಅದಕ್ಕೆ ಒಪ್ಪಿಗೆ ಇರೋದಿಲ್ಲ. ರೀಸನ್ 1-2 ನಿಮಿಷ 3 ನಿಮಿಷ ಅಥವಾ ಯಾವ್ದು ಎಲ್ಲಿ ಸ್ಟೆಪ್ ತಪ್ಪು ಹಾಕಿರ್ತೀರೋ, ತಪ್ಪು ಯಾವ್ದನ್ನ ಬಗ್ಗೆ ನಿಮ್ಗೆ ಅಬ್ಜೆಕ್ಷನ್ ಇದೆಯೋ ಅವುಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ರಿವ್ಯೂ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ರೆ ಇಟ್ ಇಸ್ ರೀಸನೇಬಲ್. ಸೊ ಇಡೀ ನಾವು ರಿವ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಡೀ, ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀವಿ. ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, ಕ್ರಿಕೆಟ್ ಮ್ಯಾಚು ಏನ್ ನಾವು ನೋಡ್ತೀವಿ ಯೂಶುವಲ್ ಆಗಿ ಸ್ಟಾರ್ ಸ್ಪೋರ್ಟ್ಸ್ ESPN ಅಲ್ಲಿ ಬರ್ತದೆ. ನೀವೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತೀರಿ. ಅದಂಗೆ ಟೆನ್ನಿಸ್ ಬರ್ತದೆ, ಈಗ ಫ್ರೆಂಚ್ ಓಪನ್ ನಡೀತಿದೆ, ಫ್ರೆಂಚ್ ಓಪನ್ ಯಾವ್ದೋ ಒಂದು ಚಾನಲ್ ಬರುತ್ತೆ, ಸ್ಟಾರ್ ಸ್ಪೋರ್ಟ್ಸ್ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ನಾವು ರಿವ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಚಾನಲ್ ಪಬ್ಲಿಕ್ ಟಿವಿನೋ ಟಿವಿ9 ಕನ್ನಡದವರು ಅಥವಾ ಬೇರೆ ಯಾವ್ದೋ ರಿಪಬ್ಲಿಕ್ ಟಿವಿನೋ ಅವರೇನು ಇಡೀ ಮ್ಯಾಚು ಬೆಳಗ್ಗೆ ಸಾಯಂಕಾಲದವ್ರು ರೆಕಾರ್ಡ್ ಮಾಡ್ಕೊಂಡು ರಿವ್ಯೂ ಮಾಡ್ತೀವಿ ಅಂತಂದ್ರೆ ಎಲ್ಲಾರು ಸ್ಟಾರ್ ಸ್ಪೋರ್ಟ್ಸ್ ಯಾರು ನೋಡೋದೇ ಇಲ್ಲ. ಎಲ್ಲಾರು ರಿಪಬ್ಲಿಕ್ ಟಿವಿ, ಟಿವಿ9 ಇವನ್ನೇ ನೋಡ್ತಾರೆ. ಯಾಕಂದ್ರೆ ಇವು ಫ್ರೀ ಚಾನಲ್ಗಳು. ನೀವು ಸ್ಟಾರ್ ಸ್ಪೋರ್ಟ್ಸ್ ಬೇಕು ಅಂದ್ರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ರಿಪಬ್ಲಿಕ್ ಟಿವಿ ಫ್ರೀ, ಎಲ್ಲರೂ ಇಲ್ಲೇ ಮ್ಯಾಚ್ ನೋಡ್ಬಿಡ್ತಾರೆ. ಅವಾಗ ಯಾರು ಅದನ್ನ ಸಬ್ಸ್ಕ್ರೈಬ್ ಮಾಡೋದು? ದೆನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ರೀಸನಬಲ್ ರೆಕಾರ್ಡಿಂಗ್. ರೆಕಾರ್ಡಿಂಗ್ ಹ್ಯಾಸ್ ಟು ಬಿ ಕ್ಲಿಪ್ಪಿಂಗ್ಸ್, ಯಾವ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮೂಲಕ ರಿವ್ಯೂ ಮಾಡೋದು ಅಥವಾ ರಿಪೋರ್ಟ್ ಮಾಡೋದಕ್ಕೆ, ರಿಪೋರ್ಟಿಂಗ್ ಆಫ್ ಕರೆಂಟ್ ಇವೆಂಟ್ಸ್. ಇವಾಗ ಪ್ರಸ್ತುತ ಘಟನೆಗಳನ್ನ ರಿಪೋರ್ಟ್ ಮಾಡ್ತಾರಲ್ಲ, ಅವುಗಳ ರಿಪೋರ್ಟ್ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲಿ ವರದಿ ಮಾಡಿದ್ರೆ ಬೋನಫೈಡ್ ರಿವ್ಯೂ. ಬೋನಫೈಡ್ ಯಾವುದೇ ಕೆಟ್ಟ ದುರುದ್ದೇಶ ಇಲ್ಲದೆ ರಿವ್ಯೂ ಮಾಡೋ ಒಂದೇ ಕಾರಣಕ್ಕೋಸ್ಕರ ನೀವೇನಾದ್ರು ರೆಕಾರ್ಡಿಂಗ್, ವಿಜುವಲ್ ರೆಕಾರ್ಡಿಂಗ್ ಅಥವಾ ಸೌಂಡ್ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಅವಾಗ ಅದನ್ನ ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಅಂತ ಪರಿಗಣಿಸೋದಿಲ್ಲ. ಯಾವಾಗೂ ಅಷ್ಟೇ, ಕೆಲವು ಸತಿ ನಾವು ನೋಡ್ತೀವಿ
ಯಾವ್ದೋ ಬೇರೆ ಸ್ಪೋರ್ಟ್ಸ್ ಚಾನಲ್ಸ್ ತಗೊಂಡು ಇವರು ಕರೆಂಟ್ ಇವೆಂಟ್ಸ್ ರಿಪೋರ್ಟ್ ಮಾಡೋವಾಗೂ ಕರ್ಟೆಸಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವರ ಒಂದು ದಯೆಯಿಂದ ನಾವು ಇದನ್ನ ಪ್ರಸಾರ ಮಾಡ್ತಿದೀವಿ ತುಣುಕುಗಳನ್ನ ಅಂತ ಹೇಳ್ತಾರೆ. ಅಂದ್ರೆ ಅಕ್ನಾಲೆಜ್ಮೆಂಟ್ ಕೊಡ್ಬೇಕು, ಇಂಥ ಚಾನಲ್ ಇಂದ ತಗೊಂಡು ನಾವು ರಿವ್ಯೂಗೋಸ್ಕರ ಇದನ್ನ ಬಳಸ್ತಿದೀವಿ ಅಂತ ಹೇಳೋದು ಶಿಷ್ಟಾಚಾರ. ಸೊ ಅದನ್ನು ಕೂಡ ನಾವು ಈ ಪರ್ಫಾರ್ಮರ್ಸ್ ರೈಟ್ ನ ಉಲ್ಲಂಘನೆ ಅಂತ ಪರಿಗಣಿಸೋದಿಲ್ಲ. ಸೊ ಫಾರ್ ರಿಪೋರ್ಟಿಂಗ್ ಆಫ್ ಕರೆಂಟ್ ಇವೆಂಟ್ಸ್ ಆರ್ ಫಾರ್ ಬೋನಾಫೈಡ್ ರಿವ್ಯೂ. ರಿವ್ಯೂ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಯಾರು ಹೇಳಕ್ಕಾಗತ್ತಾ? ರಿವ್ಯೂ ಅಂದ್ರೆ ಪುನರ್ವೀಕ್ಷಣೆ ಅಷ್ಟು ಕರೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ರಿವ್ಯೂ ಅಂದ್ರೆ ನೀವು ಅಮೆಝಾನ್ ಅಲ್ಲಿ ನೋಡಿದಿರಿ, ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ ರಿವ್ಯೂ ಅಂತ ಕರಿತೀವಿ. ನೀವು ನೋಡ್ಬೋದು, ನೀವು ಯಾವ್ದನ್ನ ಪ್ರಾಡಕ್ಟ್ ಕೊಂಡ್ಕೊಳಕ್ ಮುಂಚೆ ಅದ್ರ ರಿವ್ಯೂಸ್ ನೋಡ್ತೀವಿ. ಏನು ಸ್ಟಾರ್ಸ್, ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರು, 4 ಸ್ಟಾರು, 4 ಸ್ಟಾರ್ಗಿನ್ನ ಜಾಸ್ತಿ, ಕೆಲಸದ 5 ಸ್ಟಾರ್ ಇರ್ತದೆ. ಅಂದ್ರೆ ಜನ ಯಾರು ಕೊಂಡ್ಕೊಂಡಿರ್ತಾರೋ ಅದ್ರ ಅನಿಸಿಕೆಗಳನ್ನ ಹೇಳ್ತಾರೆ. ಓ ಹಿಂಗಿದೆ ಪ್ರಾಡಕ್ಟ್, ಇಷ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಾನು ಕೊಂಡ್ಕೊಂಡೆ. ವಿಡಿಯೋನು ಹಾಕ್ತಾರೆ, ನಾವು ಕೆಲವು ನೋಡಿರ್ಬೇಕು ನೀವು ಅಮೆಝಾನ್ ಅಲ್ಲಿ ಯಾವ್ದೋ ಪ್ರಾಡಕ್ಟ್ ಬಗ್ಗೆ ಅವ್ರು ಕೊಂಡ್ಕೊಂಡಿದ್ದು ವಿಡಿಯೋ ಹಾಕ್ತಾರೆ. ಆ ವಿಡಿಯೋನು ತೋರಿಸ್ತಾರೆ ಅಮೆಝಾನ್ ಅವರು, ಹಿಂಗಿತ್ತು, ಇಷ್ಟು ಕೆಟ್ಟದಾಗಿತ್ತು, ಇದು ಪ್ಯಾಕಿಂಗ್ ಸರಿಗಿಲ್ಲ, ಅಥವಾ ಇದ್ರ ಕ್ವಾಲಿಟಿ ಸರಿಗಿಲ್ಲ, ಅಥವಾ ಇದು ತುಂಬಾ ಚೆನ್ನಾಗಿದೆ, ಹಿಂಗೆಲ್ಲ ಹಾಕ್ತಾರೆ. ಸೊ ಅದೇ ರೀತಿ ಹೇಳಮ್ಮ. ಸಮೀಕ್ಷೆ ಒಂದು ತರ, ಸಮೀಕ್ಷೆ ವಿಮರ್ಶನೆ ಸರ್. ವಿಮರ್ಶನೆ, ಕರೆಕ್ಟ್. ವಿಮರ್ಶೆ ಮಾಡೋದು. ರಿವ್ಯೂ ಇಸ್ ವಿಮರ್ಶೆ ಇದೆ ಬೆಟರ್ ವರ್ಡ್. ವಿಮರ್ಶೆ ಮಾಡಿ ಅದ್ ಸರಿನಾ, ಚೆನ್ನಾಗಿದೆಯೋ ಇಲ್ವೋ. ಅದೇ ಪರ್ಫಾರ್ಮೆನ್ಸ್ ಅಷ್ಟೇ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇಲ್ವಾ ಅದ್ರ ಬಗ್ಗೆ ವಿಮರ್ಶೆ ಮಾಡೋದಕ್ಕೂ ಬಳಸಿದ್ರೆ ಅದು ಕೂಡ ಆ ಪರ್ಫಾರ್ಮರ್ಸ್ ರೈಟ್ಸ್ ನ ಉಲ್ಲಂಘನೆ ಆಗೋದಿಲ್ಲ. ವಿಮರ್ಶೆ ಅನ್ನೋದು ಇಸ್ ಎ ಪ್ರಾಪರ್ ವರ್ಡ್. ಆಮೇಲೆ ಮುಂದುವರಿತಾ ಇನ್ನೂ ಕೆಲವು ಇದಾವೆ. ನೆಕ್ಸ್ಟ್ ಒನ್, ಸೊ ರಿಪ್ರೊಡಕ್ಷನ್ ಫಾರ್ ಯೂಸ್ ಇನ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಯಾವುದೇ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿ ಅಥವಾ ಬೇರೆ ಯಾವುದೇ ಕಾರಣಕ್ಕೋಸ್ಕರ ಬಳಸಬೇಕು ಅಂದ್ರೆ ಅದಕ್ಕೋಸ್ಕರ ವಿಜುವಲ್ ರೆಕಾರ್ಡಿಂಗ್ ಅಥವಾ ಸೌಂಡ್ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಅದನ್ನು ಕೂಡ ಪರ್ಫಾರ್ಮರ್ಸ್ ಹಕ್ಕನ ಉಲ್ಲಂಘನೆ ಅಲ್ಲ ಅಂತ ಪರಿಗಣಿಸ್ತಾರೆ. ಮುಂದುವರಿತಾ, ಸೊ ರಿಪ್ರೊಡಕ್ಷನ್ ಫಾರ್ ಯೂಸ್ ಇನ್ ದ ಯೂಸ್ ಆಫ್ ಎ ಮೆಂಬರ್ ಆಫ್ ಲೆಜಿಸ್ಲೇಚರ್. ಶಾಸಕಾಂಗದ ಸದಸ್ಯರು ಅದನ್ನ ಶಾಸಕಾಂಗದಲ್ಲಿ ಏನಾರ ಅದ್ರ ಬಗ್ಗೆ ಏನಾರ ಮಾತಾಡೋದಕ್ಕೋಸ್ಕರ ಅಥವಾ ಇನ್ನೊಂದು ಅದ್ರ ಬಗ್ಗೆ ಏನಾರ ಮಾಡೋದಕ್ಕೋಸ್ಕರ ರೆಕಾರ್ಡ್ ಮಾಡ್ಕೊಂಡ್ರೆ ಅದು ಕೂಡ ಉಲ್ಲಂಘನೆ ಆಗೋದಿಲ್ಲ. ಸೊ ಅದೇ ರೀತಿ ಯೂಸ್ ಆಫ್ ಸೌಂಡ್ ರೆಕಾರ್ಡಿಂಗ್ ಆರ್ ವಿಜುವಲ್ ರೆಕಾರ್ಡಿಂಗ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಕೋರ್ಸ್ ಆಫ್ ಆಕ್ಟಿವಿಟೀಸ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಫ್ ದ ಆಡಿಯನ್ಸ್ ಇನ್ಕ್ಲೂಡ್ಸ್ ಪರ್ಸನ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಆಕ್ಟಿವಿಟೀಸ್ ಆಫ್ ದ ಇನ್ಸ್ಟಿಟ್ಯೂಷನ್. ಎಜುಕೇಶನ್ ನಮ್ಮ ಕಾಲೇಜಲ್ಲಿ ಏನೋ ಪರ್ಫಾರ್ಮೆನ್ಸ್ ಮಾಡ್ತಾರಪ್ಪ, ಅದನ್ನ ಯೂಶುವಲ್ ಆಗಿ ರೆಕಾರ್ಡ್ ಮಾಡ್ಬೇಡ್ರಿ ಅಂತಾರೆ. ಯಾಕಂದ್ರೆ ಸುಮ್ಮನೆ ಎಲ್ಲೆಲ್ಲೋ ಬಳಸ್ತಾರ ಹುಡುಗರು, ತಿಕ್ಕಲಂಗೆ ಮಾಡ್ಬೇಡ್ರಿ ಅಂತಾರೆ. ಅಕಸ್ಮಾತ್ ಮಾಡಿದ್ರು ಅದು ರೀಸನೇಬಲ್ ಯೂಸ್ ಮಾಡಿದ್ರೆ ಅದು ಕೂಡ ಉಲ್ಲಂಘನೆ ಅಂತ ಪರಿಗಣಿಸೋದಿಲ್ಲ. ಈ ರೀತಿ ಇದು ಆರ್ ದ ಎಕ್ಸೆಪ್ಷನ್ಸ್. ಇಷ್ಟ್ರ ಬಗ್ಗೆ ಏನಾರ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಇನ್ನೊಂದು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಆಮೇಲೆ ಮುಂದಕ್ಕೆ ಹೋಗೋಣ. ಸೊ ಬಟ್ ಟೈಮ್ ಈಸ್ ಅಪ್ ನಾವು. ಏನಾರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಇಟ್ ಇಸ್ ಲೆಸ್ ದ್ಯಾನ್ 1 minute. ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಏನಾರ ಡೌಟ್ ಇದೆಯಾ? ಯಾವ ಬೇಕಾದ್ರೂ ಕಟ್ ಆಗ್ಬೋದು. ಕಟ್ ಆದ್ರೆ ವಿಲ್ ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಡೌಟ್ಸ್ ಇದ್ರೆ ಕೇಳ್ಬೋದು. ಏನಿಲ್ವಾ? So shall I end the meeting?